ಆತ್ಮೀಯರೇ, ಇವತ್ತಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ 4 ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಹಾಗೂ ಮೈಸೂರಿನ ಒಡೆಯರು ಈ ಪಾಠದ ಕುರಿತು ಈ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇನೆ. ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ದಿ ಅರ್ಜುನ್ ರೆಡ್ಡಿ ಡಿಜಿಟಲ್ ವರ್ಡ್. ರಚನೆ ಮತ್ತು ಪ್ರಸ್ತುತಿ ಶ್ರೀ ಆರ್ ಇಂಚನಾಳ್, ಶಿಕ್ಷಕರು, ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಮುಗಳೊಳ್ಳಿ ತಾಲೂಕು ಹಾಗೂ ಜಿಲ್ಲಾ ಬಾಗಲಕೋಟೆ. ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಹಾಗೂ ಮೈಸೂರಿನ ಒಡೆಯ ಅಂತಕ್ಕಂತಹ ಪಾಠದ ಈ ಅಧ್ಯಾಯದಲ್ಲಿ ಈ ಕೆಳಗಿನ ಅಂಶಗಳನ್ನು ನಾವು ತಿಳಿಯುತ್ತೇವೆ. ಮೊದಲೇದು ಮೈಸೂರಿನ ಒಡೆಯರು. ಎರಡನೇದು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್, ಆಂಗ್ಲೋ ಮೈಸೂರು ಯುದ್ಧಗಳು, ದೊಂಡಿಯಾವಾಗ್, ಕಿತ್ತೂರು ಬಂಡಾಯ, ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳ ರಾಯಣ್ಣನ ಹೋರಾಟ, ಜೊತೆಗೆ ಅಮರ ಸುಳ್ಯ ಬಂಡಾಯ, ಸುರಪುರ ಬಂಡಾಯ ಹಾಗೂ ಹಲಗಲಿ ಬೇಡರ ದಂಗೆ. ಒಟ್ಟು ಇಷ್ಟು ಅಂಶಗಳನ್ನು ಈ ಅಧ್ಯಾಯದಲ್ಲಿ ನೋಡೋಣ. ಇಂದಿನ ಕರ್ನಾಟಕವು ಏಕೀಕರಣದ ಪೂರ್ವದಲ್ಲಿ ವಿವಿಧ ರಾಜಕೀಯ ಅಧಿಕಾರಿಶಾಹಿಗಳಲ್ಲಿ ಹಂಚಿ ಹೋಗಿತ್ತು ಅನ್ನೋದನ್ನು ನಾವು ಕಾಣ್ತಾ ಇದ್ವಿ. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಬ್ರಿಟಿಷರು ರಾಜಕೀಯ ಆಧಿಪತ್ಯವನ್ನು ಸಾಧಿಸುವ ಜೊತೆಯಲ್ಲಿ ವ್ಯಾಪಾರ ಮತ್ತು ಕೃಷಿ ಕ್ಷೇತ್ರದಲ್ಲಿ ಜನರನ್ನು ತಮ್ಮ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಶೋಷಿಸಲು ತೊಡಗಿದ್ದರು. ಈ ಶೋಷಣೆ ಕರ್ನಾಟಕ ಸೇರಿದಂತೆ ಭಾರತದ ವಿವಿಧ ಭಾಗಗಳಲ್ಲಿ ಅಸ್ಥಿರತೆಯನ್ನು ಸೃಷ್ಟಿಸುವುದನ್ನು ಕಾಣ್ತಾ ಇದ್ವಿ. ದೇಶೀಯ ರಾಜರು ರಾಜಕೀಯ ಅಸ್ಥಿರತೆಯನ್ನು ಅನುಭವಿಸತೊಡಗಿದರು. ಇದರಿಂದ ಕರ್ನಾಟಕದ ಬಹುತೇಕ ಭಾಗಗಳು ಬ್ರಿಟಿಷರ ವಿರುದ್ಧ ಬಂಡಿ ಏಳಲು ಆರಂಭಿಸಿದವು. ಹೀಗಾಗಿ ಆರಂಭದಲ್ಲಿ ಜಮೀನ್ದಾರರು, ಸಂಸ್ಥಾನದ ರಾಜರು ಮುಂತಾದವರು ತಮ್ಮಲ್ಲಿ ಯಾವುದೇ ಐಕ್ಯತೆಯನ್ನು ಸಾಧಿಸಲು ಪ್ರಯತ್ನಿಸದೆ ಒಬ್ಬೊಬ್ಬರಾಗಿ ವಿಘಟಿತ ರೂಪದಲ್ಲಿ ಬ್ರಿಟಿಷರ ವಿರುದ್ಧ ಬಂಡೇಳುವ ಪ್ರಯತ್ನವನ್ನು ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಮೈಸೂರಿನ ಒಡೆಯರ ಇತಿಹಾಸವನ್ನು 1399ರಿಂದ 1947 ಅವಧಿ ಒಳಗೆ ಯಾವ ಮೈಸೂರಿನ ಒಡೆಯರು ಆಳ್ವಿಕೆಯನ್ನು ಮಾಡ್ತಾರೆ. ಈ ಅವಧಿಯಲ್ಲಿ ಬ್ರಿಟಿಷರ ಒಂದು ಏನಪ್ಪ ಅಂದ್ರೆ ಕಮಿಷನರ್ ಆಳ್ವಿಕೆ, ಆನಂತರ ಅದರಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರ ಒಂದು ಆಳ್ವಿಕೆಯನ್ನು ನಾವು ಕಾಣ್ತಾ ಇದ್ವಿ. ವಿಜಯನಗರ ಸಾಮ್ರಾಜ್ಯದ ಪತನಾನಂತರ ತೆರೆ ಎತ್ತಿ ಅದರ ಸಂಪ್ರದಾಯಗಳನ್ನು ಮುಂದುವರಿಸಿ ಕಳೆದು ಹೋದ ಕರ್ನಾಟಕ ಘನತೆಯನ್ನು ಸ್ಥಾಪಿಸಿದ ರಾಜ್ಯವೇ ಅದು ಮೈಸೂರು ರಾಜ್ಯ ಅಂತ ಕರಿತೀವಿ. ಯಾಕಂದ್ರೆ 5 ಶಾಹಿ ಮನೆತನಗಳ ಮತ್ತು ವಿಜಯನಗರ ಸಾಮ್ರಾಜ್ಯ ನಡೆದಂತಹ ರಕ್ಕಸದಂಗಡಿಯ ಕಾಳಗದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸ ಅಳಿಯ ರಾಮರಾಯ ಸೋಲಲ್ಪಟ್ಟು ವಿಜಯನಗರ ಸಾಮ್ರಾಜ್ಯ ತನ್ನ ವೈಭವವನ್ನು ಕಳೆದುಕೊಂಡ ನಂತರ ಏನು ಅವರ ಸಾಮಂತರಾಗಿರ್ತಕ್ಕಂಥ ಮೈಸೂರಿನ ಒಡೆಯರು ಆ ಕಳೆದು ಹೋದ ಕರ್ನಾಟಕದ ಘನತೆಯನ್ನು ಸ್ಥಾಪಿಸಿದ ರಾಜ್ಯವೇ ಇದೇ ಮೈಸೂರು ರಾಜ್ಯ ಅಂತಕೊಂಡು ನಾವು ಕರಿತಾ ಇದ್ವಿ. ಈ ಮೈಸೂರು ನಗರದ ಬಳಿಯ ಹದಿನಾಡು ಎಂಬ ಪಾಳೆ ಪಟ್ಟಿನಲ್ಲಿ ಶ್ರೀರಂಗಪಟ್ಟಣದ ಮಾಲಿಕನಿಗೆ ಅಧೀನನಾಗಿ ಚಾಮರಾಜ ಎಂಬುವನು ಆಳುತ್ತಿದ್ದನು. ಗಂಡು ಮಕ್ಕಳಿಲ್ಲದ ಇವನ ಕಾಲಾನಂತರ ಅವನ ದಳವಾಯಿ ಕಾರುಗಳ್ಳಿಯ ಮಾರನಾಯಕನು ರಾಜ್ಯಾಡಳಿತ ಮಾಡುತ್ತಿದ್ದು ರಾಜಕುಮಾರನ ತನಗೆ ವಿವಾಹ ಮಾಡಿಕೊಡಬೇಕೆಂದು ಒತ್ತಾಯವನ್ನು ಮಾಡ್ತಾನೆ. ಆದರೆ ಇದಕ್ಕೆ ಯಾರೂ ಒಪ್ಪಿಗೆ ನೀಡಲಿಲ್ಲ. ಇದೇ ವೇಳೆಗೆ ಗುಜರಾತಿನ ದ್ವಾರಕೆಯಿಂದ ಯದುರಾಯನು ತನ್ನ ತಮ್ಮ ಕೃಷ್ಣರಾಯನೊಂದಿಗೆ ಮೈಸೂರಿಗೆ ಬಂದದ್ದನ್ನು ಕಾಣ್ತಾ ಇದ್ವಿ. ತಾನಾಗಿಯೇ ಮುಂದೆ ಒಂದು ರಾಣಿಗೆ ಸಹಾಯ ಮಾಡಲು ಒಪ್ಪಿ ಮಾರನಾಯಕನನ್ನು ಅಲ್ಲಿ ಕೊಂದು ಹಾಕಿಬಿಡ್ತಾನೆ. ಇದರಿಂದ ಸಂತೋಷಗೊಂಡ ರಾಣಿಯು ತನ್ನ ಮಗಳನ್ನು ಯದುರಾಯರಿಗೆ ವಿವಾಹ ಮಾಡಿಕೊಟ್ಟು ರಾಜ್ಯವನ್ನು ನೀಡಿದಾಗ ಒಡೆಯರ ವಂಶ ಇದು ಮೈಸೂರಿನಲ್ಲಿ ಸ್ಥಾಪನೆಯಾಗತ್ತೆ. ಇದನ್ನೇ ಯದುರಾಯರಿಂದ ಚಾಮರಾಜ ಒಡೆಯರವರಿಗೆ 25 ವರ್ಷಗಳ ಆಳಿದನ್ನು ಕಾಣ್ತಾ ಇದ್ವಿ. ಅವರಲ್ಲಿ ಕೆಲವು ಮುಖ್ಯರಾದವ್ರ ಬಗ್ಗೆ ನಾವು ಈಗ ತಿಳಿತಾ ಹೋಗೋಣ. ಮೊದಲನೇದಾಗಿ ರಾಜ ಒಡೆಯರು 1578ರಿಂದ 1611ರವರೆಗೆ ಇವರೇ ರಾಜ ಒಡೆಯರು. ಸಣ್ಣ ಪಾಳೆಯ ಪಟ್ಟಾಗಿದ್ದ ಮೈಸೂರನ್ನು ಸಾಕಷ್ಟು ದೊಡ್ಡ ರಾಜ್ಯವನ್ನಾಗಿ ಮಾಡಿದ ಕೀರ್ತಿ ಯಾರಿಗೆ ಸಹಿತಂದ್ರೆ ಈ ರಾಜ ಒಡೆಯರಿಗೆ ಸಲ್ಲದನ್ನು ಕಾಣ್ತಾ ಇದ್ದೀವಿ. ಶ್ರೀರಂಗಪಟ್ಟಣವನ್ನು ವಿಜಯನಗರದ ರಾಜಪ್ರತಿನಿಧಿಯಿಂದ ವಶಪಡಿಸಿಕೊಂಡು ರಾಜಧಾನಿಯನ್ನಾಗಿ ಅವರು ಮಾಡ್ತಾರೆ. ಸುತ್ತಮುತ್ತಲಿನ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡು ತನ್ನ ರಾಜ್ಯ ವಿಸ್ತರಣೆ ಮಾಡ್ತಾರೆ. ಹಾಗೂ ಶ್ರೀರಂಗಪಟ್ಟಣ, ಮೈಸೂರು, ಮೇಲುಕೋಟೆಗಳ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಸೂಕ್ತವಾದ ಏರ್ಪಾಡನ್ನು ರಾಜ ಒಡೆಯರು ಮಾಡ್ತಾರೆ. ರಾಜಮುಡಿ ಎಂಬ ಕಿರೀಟವನ್ನು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ಅರ್ಪಿಸೋದನ್ನು ಕಾಣ್ತಾ ಇದ್ದೀವಿ. ಮೈಸೂರಿನಲ್ಲಿ ಈ ನವರಾತ್ರಿ ಉತ್ಸವ ಅಂದರೆ ಇವತ್ತಿನ ನಾಡ ಹಬ್ಬ ಏನು ವಿಜಯದಶಮಿ ಅಂತ ಏನು ಹೇಳ್ತೀವಿ, ಅದನ್ನು ಪ್ರಾರಂಭ ಮಾಡಿದವರು ಯಾರು ಅಂದ್ರೆ ಇದೇ ರಾಜ ಒಡೆಯರು ಅನ್ನೋದನ್ನು ನಾವು ಗಮನಿಸಬೇಕು. ನೆಕ್ಸ್ಟು
ಚಿಕ್ಕದೇವರಾಜ ಒಡೆಯರು 1673ರಿಂದ 1704ರವರೆಗೆ ಆಳ್ವಿಕೆಯನ್ನು ಮಾಡಿದಂಥವ್ರು ಇವರೇ ಚಿಕ್ಕದೇವರಾಜ ಒಡೆಯರು. ಇವರು ಸಮರ್ಥ ಯೋಧರು ಹಾಗೂ ಆಡಳಿತಗಾರರಾಗಿದ್ದರು. ಶಿವಾಜಿಯ ಸೇನೆಯನ್ನು ಮಧುರೆ, ಇಕ್ಕೇರಿ ಮತ್ತು ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸಿದ್ದನ್ನು ಕಾಣ್ತಾ ಇದ್ದೀವಿ. ಮಾಗಡಿ, ಮಧುಗಿರಿ, ಕೊರಟಗೆರೆ ಮತ್ತಿತರ ಪ್ರಾಂತಗಳನ್ನು ವಶಪಡಿಸಿಕೊಂಡರು. ಬೆಂಗಳೂರನ್ನು ಮೊಘಲರ ಸೇನಾನಿಯಿಂದ ಕೊಂಡುಕೊಂಡರು. ಹೀಗೆ ಇವರಿಗೆ ಕರ್ನಾಟಕದ ಕವಿ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕಣ ರಾಜ, ನವಕೋಟಿ ನಾರಾಯಣ ಎಂಬ ಬಿರುದುಗಳು ಇರೋದನ್ನು ನಾವು ಕಾಣ್ತಾ ಇದ್ವಿ. ಯಾಕಂದರೆ ಆಡಳಿತದಲ್ಲಿ ನೆರವು ನೀಡಲು ಒಂದು ಸಚಿವ ಸಂಪುಟ ಅಂದರೆ ಅಠಾರ ಕಚೇರಿಯನ್ನು ನೇಮಕ ಮಾಡಿ ಅದರಿಂದ ಏನಪ್ಪ ಅಂದ್ರೆ ಇಲ್ಲಿ ಏನಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಈ ಆರ್ಥಿಕವಾಗಿ ಸದೃಢ ಆಗುವಂತೆ ಮಾಡ್ತಾನೆ. ಜೊತೆಗೆ ಬೇರೆ ಬೇರೆ ಸಚಿವ ಸಂಪುಟವನ್ನು ಸಲಹೆ ತಗೊಂಡು ಅವರಿಗೆ ಏನಪ್ಪ ಅಂದ್ರೆ ಅವರವರ ಕೆಲಸಗಳನ್ನು ಹಂಚಿಕೆ ಮಾಡಿ ಏನಪ್ಪ ರಾಜ್ಯವನ್ನು ಅಭಿವೃದ್ಧಿಯತ್ತ ಏನಪ್ಪ ಅಂದ್ರೆ ಒಯ್ದನ್ನು ಕಾಣ್ತಾ ಇದ್ವಿ. ಅಂಚೆ ವ್ಯವಸ್ಥೆಯು ಇವರ ಕಾಲದಲ್ಲಿ ಜಾರಿಯಾಗದನ್ನು ಕಾಣ್ತಾ ಇದ್ವಿ. ಅದರ ಜೊತೆಗೆ ಕಾವೇರಿ ನದಿಗೆ ಆಣೆಕಟ್ಟನ್ನು ಕಟ್ಟಿ ಚಿಕ್ಕದೇವರಾಜನಾಲೆ ಮತ್ತು ದೊಡ್ಡದೇವರಾಜನಾಲೆ ಎಂಬ ಎರಡೂ ಕಾಲುವೆಗಳನ್ನು ನಿರ್ಮಿಸಿ ಅಧಿಕ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ದೊರೆಯುವಂತೆ ಚಿಕ್ಕದೇವರಾಜ ಒಡೆಯರು ಮಾಡ್ತಾರೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಅನೇಕ ಕವಿಗಳಿಗೆ ಮತ್ತು ಪಂಡಿತರಿಗೆ ಆಶ್ರಯ ನೀಡ್ತಾರೆ. ಉದಾಹರಣೆಗೆ ತಿರುಮಲಾರ್ಯ, ಸಂಚಿ ಹೊನ್ನಮ್ಮ ಮುಂತಾದವರನ್ನು ಇಲ್ಲಿ ಉದಾಹರಿಸಬಹುದು. ಇನ್ನು ಕಮಿಷನರ್ಗಳ ಆಡಳಿತ 1831ರಿಂದ 1880 ಅವಧಿ ಒಳಗೆ ಆಗತ್ತೆ. 1799ರಲ್ಲಿ ಟಿಪ್ಪು ಸುಲ್ತಾನ ಮರಣದ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರು ಬ್ರಿಟಿಷರ ಒಪ್ಪಿಗೆಯೊಂದಿಗೆ ಮೈಸೂರಿನ ಮಹಾರಾಜರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. 1830 ಸಂದರ್ಭದಲ್ಲಿ ಜರುಗಿದ ನಗರ ದಂಗೆ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ನಗರ ದಂಗೆ ನಡೆದ ಸಂದರ್ಭದಲ್ಲಿ ಮೈಸೂರು ರಾಜ್ಯವನ್ನು ಬ್ರಿಟಿಷರು ತಮ್ಮ ನೇರ ಆಳ್ವಿಕೆಗೆ ತೆಗೆದುಕೊಳ್ಳೋದನ್ನು ಕಾಣ್ತಾ ಇದ್ವಿ. 1831ರಿಂದ 1880ರವರೆಗಿನ ಅಂದರೆ ಸುಮಾರು 50 ವರ್ಷಗಳವರೆಗಿನ ಕಾಲಾವಧಿಯನ್ನು ಕಮಿಷನರ್ಗಳ ಆಡಳಿತ ಎಂದು ಕರೆಯಲಾಗಿದೆ. ಇದೇ ಕಾಲಘಟ್ಟದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯವನ್ನು ಪುನಃ ಪಡೆಯಲು ನಿರಂತರ ಪ್ರಯತ್ನವನ್ನು ಮಾಡ್ತಾರೆ. ಕೊನೆಗೆ ಇಂಗ್ಲೆಂಡಿನ ಸರ್ಕಾರ 1867ರಲ್ಲಿ ಮೈಸೂರನ್ನು ಒಡೆಯರ ಕುಟುಂಬಕ್ಕೆ ಮರಳಿಸುವ ತೀರ್ಮಾನವನ್ನು ಕೈಗೊಳ್ತಾರೆ. ಈ ತೀರ್ಮಾನದಲ್ಲಿ ಒಂದು ಷರತ್ತನ್ನು ಸೇರಿಸಲಾಗಿತ್ತು. ಏನಂದ್ರೆ ಪುನಃ ರಾಜ್ಯವನ್ನು ಮುಮ್ಮಡಿಯವರ ಉತ್ತರಾಧಿಕಾರಿಯವರಿಗೆ ಮಾತ್ರ ಮರುಕಳಿಸತಕ್ಕದೇ ಹೊರತು ಮುಮ್ಮಡಿಯವರನ್ನು ಪರಿಗಣಿಸಲಾಗುವುದಿಲ್ಲ ಎನ್ನುವುದೇ ಆ ಷರತ್ತು. ಅಂದರೆ ಅವರು ಈಗಾಗಲೇ ಆ ದಂಗೆಯನ್ನು ಏನಪ್ಪ ಅಂದ್ರೆ ಇದನ್ನು ಮಾಡೋಕ್ಕಾಗಿರಲಿಲ್ಲ, ದಂಗೆಯನ್ನು ದಮನ ಮಾಡೋಕ್ಕಾಗಿರಲಿಲ್ಲ ಅಥವಾ ನಿಯಂತ್ರಣ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಅವರನ್ನು ಬಿಟ್ಟು ಅವರು ಉತ್ತರಾಧಿಕಾರಿಗಳು ಕೊಡ್ತಕ್ಕಂಥ ಒಂದು ಷರತ್ತನ್ನು ಹಾಕಿ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ. ಈ ಸುದ್ದಿ ಬಂದು ಮರುವರ್ಷ 1868ರಲ್ಲಿ ಮುಮ್ಮಡಿಯವರು ನಿಧನರಾಗ್ತಾರೆ. ಅವರು ಉತ್ತರಾಧಿಕಾರಿ 10ನೇಯ ಚಾಮರಾಜೇಂದ್ರ ಒಡೆಯರು 1881ರಲ್ಲಿ ಪ್ರಾಪ್ತವಯಸ್ಕರಾದಾಗ ಅವರಿಗೆ ಪಟ್ಟವನ್ನು ಕಟ್ಟೋದನ್ನು ಕಾಣ್ತಾ ಇದ್ವಿ. ಈಗ 1831 ಮತ್ತು 1881ರ ಕಮಿಷನರ್ಗಳ ಕಾಲಾವಧಿ 7 ಜನ ಕಮಿಷನರ್ಗಳು ರಾಜ್ಯದ ಆಡಳಿತವನ್ನು ನಡೆಸ್ತಾರೆ. ಅವರಲ್ಲಿ ಪ್ರಮುಖರಾದವರೆಂದರೆ ಸುಮಾರು 27 ವರ್ಷ ಆಡಳಿತ ನಡೆಸಿದ ಮಾರ್ಕಬ್ಬನ್ ಮತ್ತು 8 ವರ್ಷಗಳ ಕಾಲ ಆಡಳಿತ ನಡೆಸಿದಂಥ LV ಬೋರಿಂಗ್ ಬಹಳ ಪ್ರಮುಖರು. ಯಾಕಂದರೆ ಇವರ ಒಂದು ಆಡಳಿತ ಅವಧಿ ಒಳಗೆ ಕರ್ನಾಟಕ ಹೆಚ್ಚು ಪ್ರಗತಿಯನ್ನು ಸಾಧಿಸುತ್ತೆ. ವಿಶೇಷವಾಗಿ ಕಬ್ಬಣ್ಣವರ ಆಡಳಿತ ಅವಧಿಯಲ್ಲಿ ಇಂಗ್ಲೀಷ್ ಶಿಕ್ಷಣ, ನ್ಯಾಯಾಂಗ ವ್ಯವಸ್ಥೆಯನ್ನು ಸೇರಿದಂತೆ ವಿವಿಧ ಕ್ಷೇತ್ರಗಳನ್ನು ಆಧುನೀಕರಣಗೊಳಿಸ್ತಾರೆ ಅನ್ನೋದನ್ನು ಕಾಣ್ತಾ ಇದ್ವಿ. ಇವರಿಬ್ಬರ ಕಾಲದ ಸುಧಾರಣೆಗಳು ಮೈಸೂರಿನ ರಾಜ್ಯ ವ್ಯವಸ್ಥೆಯ ಮೇಲೆ ದೀರ್ಘಾವಧಿಯ ಪರಿಣಾಮಗಳನ್ನು ಉಂಟು ಮಾಡಿದ್ದನ್ನು ಕಾಣ್ತಾ ಇದ್ದೀವಿ. ಕೊನೆಯ ಕಮಿಷನರ್ ಆಗಿರತಕ್ಕಂಥ ಜೇಮ್ಸ್ ಗೋರ್ಡನ್ ಅವನಿಂದ ಮೈಸೂರು ರಾಜಮನೆತನಕ್ಕೆ 1881ರಲ್ಲಿ ಆಡಳಿತದ ಹಸ್ತಾಂತರ ಆಗತ್ತೆ. ಆಡಳಿತ ಹಸ್ತಾಂತರ ಆದ ನಂತರ ಇದು 10ನೇಯ ಚಾಮರಾಜೇಂದ್ರ ಒಡೆಯರು 1881ರಿಂದ 1894 ಆಳ್ವಿಕೆ ಮಾಡ್ತಾರೆ. ಇವರೇನಪ್ಪ ಅಂದ್ರೆ 10ನೇಯ ಚಾಮರಾಜೇಂದ್ರ ಒಡೆಯರು. ಮೈಸೂರು ಸರ್ಕಾರ ತನ್ನ ಆಶ್ವಾಸನೆಯಂತೆ 1881ರಲ್ಲಿ ಮೈಸೂರಿನ ಸಿಂಹಾಸನವನ್ನು 10ನೇಯ ಚಾಮರಾಜೇಂದ್ರ ಒಡೆಯರಿಗೆ ವಹಿಸ್ತಾರೆ. ಕಮಿಷನರ್ ಆಡಳಿತ ಕೊನೆಗೊಂಡು ರೆಸಿಡೆಂಟ್ ಎಂಬ ಬ್ರಿಟಿಷ್ ಪ್ರತಿನಿಧಿಯನ್ನು ನೇಮಿಸಲಾಗತ್ತೆ ಮೈಸೂರಿನಲ್ಲಿ. ಇದರ ಜೊತೆಗೆ ದಿವಾನರಾಗಿ ರಂಗಾಚಾರ್ಲು ಅವರು ನೇಮಿಸಲ್ಪಟ್ಟರು. ಇವರು ಒಳ್ಳೆಯ ಆಡಳಿತಗಾರರು ಮತ್ತು ಉದಾರ ಮನೋಭಾವ ಉಳ್ಳವರಾಗಿದ್ದರು. ಅವರು ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭಿಸ್ತಾರೆ. 1880ರಲ್ಲಿ ಕೋಲಾರದ ಚಿನ್ನ ಗಣಿಯನ್ನು ಪ್ರಾರಂಭಿಸ್ತಾರೆ. 1882ರಲ್ಲಿ ಬೆಂಗಳೂರು ಮತ್ತು ಮೈಸೂರು ರೈಲು ಮಾರ್ಗವನ್ನು ಪ್ರಾರಂಭ ಮಾಡಿದ್ದು ಯಾರ ಅವಧಿಯಲ್ಲಿ ದಿವಾನರಾಗಿರ್ತಕ್ಕಂಥ ಸಿ ರಂಗಾಚಾರ್ಯವರು ಮಾಡ್ತಾರೆ. ಯಾರ ಅವಧಿ ಒಳಗಂದ್ರೆ 10ನೇಯ
ಚಾಮರಾಜೇಂದ್ರ ಒಡೆಯರ ಅವಧಿಯಲ್ಲಿ ಅನ್ನೋದು ಗೊತ್ತಿರಬೇಕು. 1883 ರಂಗಾಚಾರ್ಯರು ಕಾಲವಾದ ನಂತರಕ್ಕೆ ಶೇಷಾದ್ರಿ ಅವರು 10ನೇ ಚಾಮರಾಜ ಒಡೆಯರ ಆಡಳಿತದೊಳಗ ದಿವಾನರಾಗಿ ಕಾರ್ಯವನ್ನು ಮಾಡ್ತಾರೆ. ರಾಜ್ಯದ ವಿವಿಧ ಅಧಿಕಾರ ಸ್ಥಾನಗಳಲ್ಲಿ ಈಗಾಗಲೇ ಕೆಲಸ ಮಾಡಿದಂಥ ಅವರು ದೇಶದ ಸಮಸ್ತ ಸಮಸ್ಯೆಗಳ ಅರಿವು ಅವರಿಗಿರುತ್ತೆ. ಅವರು ದೇಶದ ಹಣಕಾಸಿನ ಸ್ಥಿತಿಯನ್ನು ಉತ್ತಮಗೊಳಿಸೋದನ್ನು ಕಾಣ್ತಾ ಇದ್ವಿ. ಹಲವು ಹೊಸ ಹೊಸ ರೈಲು ಮಾರ್ಗಗಳಿಗೆ ಕಾರಣಕರ್ತರಾಗ್ತಾರೆ ಮತ್ತು ದೇಶದ ಆಡಳಿತ ಸೇವೆಗಾಗಿ ಪ್ರತಿಭಾವಂತ ಯುವಕರನ್ನು ಆಯ್ಕೆ ಮಾಡಲು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪ್ರಾರಂಭ ಮಾಡಿದ್ದು ಯಾರಂದರೆ ಕೆ ಶೇಷಾದ್ರಿ ಅಯ್ಯರ್ ಅನ್ನೋದು ಭಾಳ ಮುಖ್ಯ. ಹೀಗೆ ನೀರಾವರಿ ವ್ಯವಸಾಯಕ್ಕೆ ಹೆಚ್ಚಿನ ಗಮನವನ್ನು ಇವರು ಸಹಿತ ಕೊಡ್ತಾರೆ ಅನ್ನೋದನ್ನು ಕಾಣ್ತಾ ಇದ್ವಿ. ಮತ್ತು 10ನೇ ಚಾಮರಾಜ ಒಡೆಯರ ಅವಧಿಯೊಳಗೆ ಕೆ ಶೇಷಾದ್ರಿ ಅಯ್ಯರ್ ಅವರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಶೇಷ ಗಮನ ನೀಡಲು ಮೈಸೂರಿನಲ್ಲಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆಯನ್ನು ಸ್ಥಾಪಿಸುತ್ತಾರೆ. ಚಾಮರಾಜೇಂದ್ರ ಒಡೆಯರ ಮೈಸೂರಿಗೆ ಬಂದಿದ್ದ ವಿವೇಕಾನಂದರಿಗೆ ಆಶ್ರಯವನ್ನು ನೀಡುವುದರ ಜೊತೆಗೆ ಅವರು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಏನಪ್ಪ ಅಂದ್ರೆ ಹಣಕಾಸಿನ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಕೊಡ್ತಾರೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇವರು ಸಂಸ್ಕೃತ ಹಾಗೂ ಕನ್ನಡ ಪ್ರೇಮಿಗಾಗಿದ್ದು ಅನೇಕ ವಿದ್ವಾಂಸರುಗಳಿಗೆ ಆಶ್ರಯವನ್ನು ಕೊಟ್ಟದ್ದನ್ನು ಕಾಣ್ತಾ ಇದ್ದೀವಿ. ಅವರಲ್ಲಿ ಬಹಳ ಪ್ರಮುಖರಾದರಂದರೆ ಬಸಪ್ಪ ಶಾಸ್ತ್ರಿಗಳು. ಅವರು ಅನೇಕ ಕೃತಿಗಳನ್ನು ರಚಿಸಿ ಅಭಿನವ ಕಾಳಿದಾಸ ಎನಿಸಿಕೊಂಡಿದ್ದನ್ನು ಕಾಣ್ತಾ ಇದ್ವಿ. ಹಾಗೂ ಇವರೇ ಏನು ಮಾಡ್ತಾರಂದ್ರೆ ಮೈಸೂರು ರಾಜ್ಯಗೀತೆ ಯಾವುದು ಕಾಯೋ ಶ್ರೀ ಗೌರಿ ಅಂತಕ್ಕಂಥ ರಚನೆ ಮಾಡಿದ್ದು ಸಹಿತ ಇವರೇ ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಅವರ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರು 1894ರಿಂದ 1940 ಅವಧಿಯೊಳಗೆ ಕರ್ನಾಟಕದಲ್ಲಿ ಮೈಸೂರನ್ನು ಆಳ್ವಿಕೆ ಮಾಡಿದಂಥವರು. ಅವರು ಪ್ರಾಪ್ತ ವಯಸ್ಕರಾಗುವವರಿಗೆ ಅವರ ತಾಯಿ ಮಹಾರಾಣಿ ರಾಣಿ ವಿಲಾಸ ಸನ್ನಿಧಾನ ಕೆಂಪು ರಾಜಮನ್ನಿ ಅವರು ರಾಜಪ್ರತಿನಿಧಿಯಾಗಿ ಆಡಳಿತವನ್ನು ಮಾಡ್ತಾರೆ. ಅವರಿಗೆ ಆಡಳಿತದಲ್ಲಿ ದಿವಾಣರು ಮತ್ತು ಅವರ ಸಲಹಾ ಸಮಿತಿ ಸದಸ್ಯರ ನೆರವು ನೀಡ್ತಾರೆ. ಇದರಿಂದ ಅಭಿವೃದ್ಧಿ ಕಾರ್ಯಗಳು ಏನಪ್ಪ ಅಂದ್ರೆ ಹೆಚ್ಚುತ್ತಾ ಹೋಗ್ತವೆ. ಇವರ ಅವಧಿಯೊಳಗೆ ಬಹಳ ಸಾಕಷ್ಟು ಪ್ರಮಾಣದಲ್ಲಿ ಸುಧಾರಣೆಯನ್ನು ಕಾಣ್ತಾ ಇದ್ದೀವಿ. ಚಿನ್ನದ ಗಣಿ ಸುಧಾರಣೆ, ಕಾಲೇಜು ಸ್ಥಾಪನೆ, ಮಾರಿಕಣಿ ಜಲಾಶಯ ನಿರ್ಮಾಣ, ರೈಲು ಮಾರ್ಗ, ಆಸ್ಪತ್ರೆ ಸ್ಥಾಪನೆ ಹಾಗೂ ಕಾವೇರಿ ಜಲಪಾತವನ್ನು ಉಪಯೋಗಿಸಿಕೊಂಡು ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸುವ ಕಾರ್ಯವನ್ನು ಇವರು ಆರಂಭಿಸ್ತಾರೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಈ ವಿದ್ಯುತ್ ಕೇಂದ್ರದಿಂದ ಕೋಲಾರದ ಚಿನ್ನದ ಗಣಿಗೂ ಹಾಗೂ ನಂತರ ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಮಾಡಲು ಅನುಕೂಲ ಆಗತ್ತೆ ಅನ್ನೋದನ್ನು ಕಾಣ್ತಾ ಇದ್ವಿ. ಭಾರತದಲ್ಲಿ ವಿದ್ಯುತ್ ಪಡೆದ ನಗರಗಳಲ್ಲಿ ಬೆಂಗಳೂರೇ ಮೊದಲನೇದು ಅನ್ನೋದು ನಮ್ಮೆಲ್ಲರ ಹೆಮ್ಮೆ. ಯಾಕಂದರೆ ಅದು ಕರ್ನಾಟಕದಲ್ಲಿ ಅದನ್ನು ನಾಲ್ವಡಿ ಕೃಷ್ಣರಾಜರು ಅದನ್ನು ಸಾಕಾರಗೊಳಿಸ್ತಾರೆ ಅನ್ನೋದನ್ನು ಇಲ್ಲಿ ನಾವು ಕಾಣ್ತಾ ಇದ್ವಿ. ಇನ್ನು ನಾಲ್ವಡಿ ಕೃಷ್ಣರಾಜರು 1902ರಲ್ಲಿ ಕೃಷ್ಣರಾಜರು ಅಧಿಕಾರವನ್ನು ವಹಿಸಿಕೊಳ್ತಾರೆ. ಇವರು PN ಕೃಷ್ಣಮೂರ್ತಿ, BP ಮಾಧವರಾಯರು, ಸರ್ M ವಿಶ್ವೇಶ್ವರಯ್ಯನವರು, ಕಾಂತರಾಜ್ ಅರಸ್, ಸರ್ ಆಲ್ಬಿಯನ್ ಬ್ಯಾನರ್ಜಿ, ಸರ್ ಮಿರ್ಜಾ ಇಸ್ಮಾಯಿಲ್ ಮುಂತಾದ ಪ್ರಖ್ಯಾತ ದಿವಾನರುಗಳ ಸೇವೆಯನ್ನು ಪಡೆದ ಅದೃಷ್ಟಶಾಲಿಗಳು. ಕೃಷ್ಣರಾಜ ಒಡೆಯರು ಪ್ರಜೆಗಳಲ್ಲಿ ವಿದ್ಯಾಭ್ಯಾಸ ವ್ಯಾಪಕವಾಗಿ ಹರಡಬೇಕು ಎಂಬ ವಿಷಯದಲ್ಲಿ ತುಂಬ ಆಸಕ್ತರಾಗಿದ್ದರು ಅನ್ನೋದನ್ನು ಕಾಣ್ತಾ ಇದ್ವಿ. ಯಾಕಂದರೆ ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲೂ ಶಿಕ್ಷಣದ ಶುಲ್ಕವನ್ನು ರದ್ದು ಮಾಡಿದ್ದನ್ನು ಇಲ್ಲಿ ಕಾಣ್ತಾ ಇದ್ವಿ. ಮತ್ತು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ಕೊಟ್ಟದ್ದನ್ನು ಕಾಣ್ತಾ ಇದ್ದೀವಿ. ಮತ್ತು ಇವತ್ತಿನ ಮೈಸೂರು ವಿಶ್ವವಿದ್ಯಾಲಯ ಇದೆ. ಆ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲ್ಪಟ್ಟದ್ದು ಯಾರಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅನ್ನೋದನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ. ವಿದೇಶಿ ವಿದ್ಯಾಭ್ಯಾಸಕ್ಕೆ ಯಾವ ವಿದ್ಯಾರ್ಥಿಗಳು ಹೋಗ್ತಾರ ವಿದ್ಯಾರ್ಥಿ ವೇತನ ನೋಡುವ ಪದ್ಧತಿಯನ್ನು ಅವರೇ ಜಾರಿಗೆ ತರ್ತಾರೆ ಅನ್ನೋದನ್ನು ಕಾಣ್ತಾ ಇದ್ವಿ. ಅದರ ಜೊತೆಗೆ ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ವಿಜ್ಞಾನ ಸಂಸ್ಥೆಯನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು 1905ರಲ್ಲಿನೇ ಟಾಟಾ ಅವರ ಬೆಂಬಲದಿಂದ ಸ್ಥಾಪಿಸಲ್ಪಟ್ಟದ್ದನ್ನು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಆ ಜೊತೆಗೆ ನೀರಾವರಿ ಸೌಲಭ್ಯಗಳನ್ನು ವಿಶೇಷವಾಗಿರ್ತಕ್ಕಂಥ ಗಮನ ಕೊಡುವುದರ ಮೂಲಕ ರೈತರಿಗೆ ಏನಪ್ಪ ಅಂದ್ರೆ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಅದರ ಜೊತೆಗೆ ನಾವು ಪ್ರಮುಖವಾಗಿ ಬೆಳಗೊಳದ ಹತ್ತಿರ ಕಾವೇರಿ ನದಿಗೆ ಅಣೆಕಟ್ಟನ್ನು ಏನಪ್ಪ ಅಂದ್ರೆ ಕಟ್ಟಿಸಿದ್ದು ಇವರ ಅವಧಿ ಒಳಗೆ. ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸ್ತಾರೆ. ಅನೇಕ ದೊಡ್ಡ ಹಾಗೂ ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಸ್ಥಾಪಿಸೋದನ್ನು ಕಾಣ್ತಾ ಇದ್ವಿ. ಅವುಗಳಲ್ಲಿ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ಕಾಗದ ಕಾರ್ಖಾನೆ, ಮಂಡ್ಯದ ಸಕ್ಕರೆ ಕಾರ್ಖಾನೆ, ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ, ಬೆಂಗಳೂರಿನ ಸಾಬೂನು ಕಾರ್ಖಾನೆ, ಬೆಳಗೊಳದ ರಾಸಾಯನಿಕ ವಸ್ತುಗಳ ಮತ್ತು ಕೃತಕ ಗೊಬ್ಬರಗಳ ಕಾರ್ಖಾನೆ ಮೊದಲಾದವುಗಳನ್ನು ಉದಾಹರಿಸಬಹುದು. ಅದರ ಜೊತೆಗೆ ನ್ಯಾಯ ವಿಧಾಯಕ ಸಭೆಯನ್ನು ರಚನೆ ಮಾಡೋದ್ರ ಮೂಲಕ ರಾಜ್ಯಾಂಗದ ಬದಲಾವಣೆ ಇದೊಂದು ದೊಡ್ಡ ಹೆಜ್ಜೆ ಅಂತಿಕೊಂಡು ನಾವು ಹೇಳ್ತಾ ಇದ್ದೀವಿ. ಹಾಗೆ ಕೃಷ್ಣರಾಜ ಒಡೆಯರು ಭಾಳ ಸರಳರು, ಸಾತ್ವಿಕ ಸ್ವಭಾವದರು, ಸಮರ್ಥ ಆಡಳಿತಗಾರರು ಮತ್ತು ಪಕ್ಷಪಾತಿಗಳು ಆಗಿದ್ದರು ಅನ್ನೋದು ಬಹಳ ಮುಖ್ಯ. ಅವರಿಗೆ ಲಲಿತ ಕಲೆಗಳಲ್ಲಿ ತುಂಬ ಅಭಿರುಚಿ, ಸಂಗೀತ ವಿದ್ವಾಂಸರುಗಳಿಗೆ ಪ್ರೋತ್ಸಾಹ ಕೊಟ್ಟಂಥವರು. ಅದರಲ್ಲಿ ಪ್ರಸಿದ್ಧ ವಿದ್ವಾಂಸರುಗಳಾಗಿರ್ತಕ್ಕಂಥ ಶ್ಯಾಮಶಾಸ್ತ್ರಿಗಳು, M ಹಿರಿಯಣ್ಣ, ವೀಣೆ ಶೇಷಣ್ಣ, ನಾಲ್ವಡಿ ಕೃಷ್ಣರಾಜ ಒಡೆಯರು
ಏನಪ್ಪ ಅಂದ್ರೆ ಒಡೆಯರು ಸಾಂಬಯ್ಯ, ಬಿಡಾರಂ ಕೃಷ್ಣಪ್ಪ, ಮುತ್ತಯ್ಯ ಭಾಗವತರ್, ವಾಸುದೇವಾಚಾರ್ಯ, ಟಿ ಚೌಡಯ್ಯ ಮುಂತಾದವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರೋತ್ಸಾಹವನ್ನು ಪಡ್ಕೊಂಡು ಏನಪ್ಪ ಅಂದ್ರೆ ಈ ಸಂಗೀತವನ್ನು ಅಥವಾ ಏನಪ್ಪ ಅಂತಂದ್ರೆ ಈ ಬೆಳೆಸಿದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಅವರ ಆಡಳಿತದಿಂದಾಗಿ ಮೈಸೂರು ಮಾದರಿಯ ರಾಜ್ಯ ಅಂತ ತಿಳ್ಕೊಂಡು ಹೆಸರಾಗತ್ತೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಅದಕ್ಕೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಇವರನ್ನು ರಾಜರ್ಷಿ ಅಂತಕ್ಕಂಥದ್ದು ಎಂದು ಕರೆದಿದ್ದನ್ನು ಕಾಣ್ತಾ ಇದ್ದೀವಿ. ಇದನ್ನು ಗಮನಿಸಿದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಂತಹ ಏನಪ್ಪ ಅಂದ್ರೆ ಸುಧಾರಣೆಗಳನ್ನು ಮಾಡಿದ್ರು ಅಂತಕ್ಕಂಥದ್ದು ನಾವೆಲ್ಲ ಗಮನಿಸಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶ. ಇನ್ನು ಅವರಾದ ನಂತರ ಜಯ ಚಾಮರಾಜ ಒಡೆಯರು 1940ರಿಂದ 50ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಇವರೇ ಜಯ ಚಾಮರಾಜ ಒಡೆಯರು. ಇವರೊಳಗೆ ಕೃಷ್ಣರಾಜ ಒಡೆಯರ್ ನಂತರ ಸಿಂಹಾಸನವೇರಿದ ಜಯ ಚಾಮರಾಜ ಒಡೆಯರು ಸಾಮಾನ್ಯ ಹಾಗೂ ವಿಶೇಷ ಕಾಲೇಜುಗಳಲ್ಲಿ ಶಿಕ್ಷಣ ಪಡೆದವರು. ವಿಶ್ವ ಪರ್ಯಟನೆ ಮಾಡಿ ಲೋಕಾನುಭವವನ್ನು ಪಡೆದವರಾಗಿದ್ದರು. ಇವರೊಳಗೆ ಮಿರ್ಜಾ ಇಸ್ಮಾಯಿಲ್, ನ್ಯಾಪ್ತಿ ಮಾಧವರಾವ್ ಮತ್ತು ಯಾರಪ್ಪ ಅಂತಂದ್ರೆ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರಂತಹ ದಿವಾನಗಳ ಸೇವೆಯನ್ನು ಪಡೆದವರು. ಜಯ ಚಾಮರಾಜರು ವಿದ್ವಾಂಸರು, ಸಂಗೀತ ತಜ್ಞರು, ವಾಗ್ಮಿ, ಸಾಹಿತ್ಯ ಕಲೆಗಳ ಪೋಷಕರಾಗಿದ್ದರು ಅನ್ನೋದನ್ನು ಕಾಣುತ್ತೆ. ಯಾಕಂದರೆ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದರೆ, ಅನೇಕ ಅಲ್ಲದೆ ಭಕ್ತಿಗೀತೆಗಳನ್ನು ರಚಿಸಿದ್ದಾರೆ. ಜೊತೆಗೆ ಭಾರತ ಸ್ವತಂತ್ರ ನಂತರ ಮೈಸೂರು ರಾಜ್ಯದ ರಾಜ ಪ್ರಮುಖರಾಗಿದ್ದು ಭಾಳ ಮುಖ್ಯ. ಅಂದರೆ ಕರ್ನಾಟಕದ ಮೊದಲ ರಾಜ್ಯಪಾಲರಾಗಿ ಸಹಿತ ಅವರು ಸೇವೆಯನ್ನು ಸಲ್ಲಿಸ್ತಾರೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಅದಾದ ನಂತರ ನಾವು ಇಲ್ಲಿ ಯಾರು ಅಂತಂದರೆ ಹೈದರ್ ಅಲಿಯ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಈ ಪಾಠದೊಳಗೆ ಹೈದರ್ ಅಲಿ ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನ ಅಂದ್ರೆ ರಾಜಕೀಯ ಸಮಸ್ಯೆಗಳ ಶತಮಾನ ಅಂತ ಕೂಡ ನಾವೆಲ್ಲ ಕರಿತೀವಿ. ಅದಕ್ಕೆ ಮೇನ್ ಕಾರಣಗಳು ಅಂದ್ರೆ ಆ ಸಂದರ್ಭದಲ್ಲಿ ಮೊಘಲ್ ಚಕ್ರವರ್ತಿ 1707ರೊಳಗೆ ಮರಣ ಹೊಂದಿದ್ದು ಮತ್ತು ಅದರ ನಂತರ ಏನಪ್ಪ ಅಂದ್ರೆ ಅವರು ಮರಣ ಹೊಂದಿದ ನಂತರ ಮೊಘಲರ ರಾಜಕೀಯ ಸಾರ್ವಭೌಮತ್ವ ಕುಗ್ಗಿದ್ದನ್ನು ಕಾಣ್ತಾ ಇದ್ವಿ. ಇದರಿಂದಾಗಿ ದಕ್ಷಿಣ ಭಾರತದಲ್ಲಿ ಮೊಘಲರ ರಾಜಕೀಯ ಹತೋಟಿ ತಪ್ಪಿ ಹೋಗಿಬಿಡುತ್ತೆ. ಜೊತೆಗೆ ಕರ್ನಾಟಕ ಪ್ರದೇಶ ಅಧಿಕಾರಕ್ಕಾಗಿ ಕಿತ್ತಾಟಗಳು ಪ್ರಾರಂಭ ಆಗ್ತವೆ ಕರ್ನಾಟಕ ಪ್ರದೇಶದಲ್ಲಿ. ಇದಕ್ಕೂ ಮುನ್ನ 1704ರಲ್ಲಿ ಸಂಭವಿಸಿದ ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಚಿಕ್ಕದೇವರಾಜ ಒಡೆಯರ ಮರಣ ಮೈಸೂರು ರಾಜ್ಯದ ರಾಜಕೀಯ ಬೆಳವಣಿಗೆ ಮೇಲೆ ದುಷ್ಪರಿಣಾಮ ಬೀಳುವುದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಹಂಗಾರೆ ಈತನ ಮರಣದಿಂದಾಗಿ ಉತ್ತರಾಧಿಕಾರತ್ವದ ಸಮಸ್ಯೆ ಕಂಡು ಬಂದಿದ್ದರ ಜೊತೆಗೆ ಆಡಳಿತ ಕುಸಿತ ಹೋಗುತ್ತೆ. ಈ ಬೆಳವಣಿಗೆಗಳು ಆ ಕಾಲದ ಮೈಸೂರಿನ ರಾಜಕೀಯವನ್ನು ಮುಸುಕಗೊಳಿಸಿದವು ಅನ್ನೋದನ್ನು ಕಾಣ್ತಾ ಇದ್ವಿ. ಈ ರೀತಿ ಅತಂತ್ರ ಸನ್ನಿವೇಶಗಳ ಹಿನ್ನೆಲೆಯಲ್ಲಿದ್ದ ಮೈಸೂರು ಮತ್ತು ಕರ್ನಾಟಕ ಪ್ರಾಂತಗಳ ಭೂ ಪ್ರದೇಶದಲ್ಲಿ ಹೈದರ್ ಅಲಿ ರಾಜಕೀಯ ಪ್ರಾಮುಖ್ಯತೆಯನ್ನು ಗಳಿಸ್ತಾರೆ. ಹೈದರ್ ಅಲಿಯು ಬಹುಬೇಗನೆ ಶಸ್ತ್ರಗಳ ಉಪಯೋಗ ಮತ್ತು ಪ್ರಯೋಗಗಳಲ್ಲಿ ಖ್ಯಾತಿಯನ್ನು ಗಳಿಸಿ ಚುರುಕಿನ ಸೈನಿಕ ಕಾರ್ಯಾಚರಣೆಗಳ ಮೂಲಕ ದಳವಾಯಿಗಳ ಬಲ ಕುಂದಿಸಿ ಅರಸರಾಗಿದ್ದ 2ನೇ ಕೃಷ್ಣರಾಜ ಒಡೆಯರನ್ನು ಗೃಹಬಂಧನದಲ್ಲಿಸಿ ಅಧಿಕಾರ ತನ್ನ ಕೈಗೆ ತಗೋತಾರೆ. ಮರಾಠರು, ಹೈದರಾಬಾದಿನ ನಿಜಾಮ ಮತ್ತು ಅರ್ಕಾಟಿನ ನವಾಬರು ತಮ್ಮ ರಾಜಕೀಯ ಅಸ್ತಿತ್ವ ಮತ್ತು ಮೇಲ್ಮೈ ಸಾಧನೆಗಾಗಿ ಹೋರಾಟಗಳಲ್ಲಿ ಅವರು ನಿರತರಾಗಿರ್ತಾರೆ. ಇಂಥ ಸಂಕ್ರಮಣ ಸಂದರ್ಭದಲ್ಲಿ ತಮ್ಮ ರಾಜಕೀಯ ಪ್ರಾಬಲ್ಯಕ್ಕಾಗಿ ಬ್ರಿಟಿಷರು ಹಾಗೂ ಫ್ರೆಂಚರು ಬಳಸಿಕೊಳ್ಳತೊಡಗಿದರು. ಇದರಿಂದ ಆಂಗ್ಲೋ ಮೈಸೂರು ಯುದ್ಧಗಳು ಕಾರಣ ಆಗತ್ತೆ 1767ರಿಂದ 1799ರವರೆಗೆ. ಅದರಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಗಮನಿಸಿದಾಗ ಕ್ರಿಸ್ತ 1767ರಲ್ಲಿ ಪ್ರಾರಂಭವಾದ ಇದು 1769ರಲ್ಲಿ ಅಂತ್ಯಗೊಳ್ಳುತ್ತೆ. ಇದು ಕಾರಣ ಏನು? ದಕ್ಷಿಣ ಭಾರತದಲ್ಲಿ ಹೈದರ್ ಅಲಿ ಗಳಿಸ್ತಿದ್ದ ರಾಜಕೀಯ ಪ್ರಾಬಲ್ಯ ಬ್ರಿಟಿಷರು, ಹೈದರಾಬಾದ್ ನಿಜಾಮ ಮತ್ತು ಮರಾಠರಲ್ಲಿ ರಾಜಕೀಯ ಅಸಹನೆ ಮೂಡುತ್ತೆ. ಹೀಗಾಗಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯಶಾಹಿ ಧೋರಣೆಗೆ ಮುಳ್ಳಾಗಿ ಪರಿಣಮಿಸಿದ್ದ ಹೈದರ್ ಅಲಿಯನ್ನು ರಾಜಕೀಯವಾಗಿ ಮನಿಸರು ಕುತಂತ್ರ ನೀತಿಯನ್ನು ಮಾಡಲಾರಂಭಿಸ್ತಾರೆ. ಅದಕ್ಕೆ ಮರಾಠರ ದಾಳಿಯಿಂದ ರಾಜಕೀಯ ಹಾಗೂ ಆರ್ಥಿಕ ನಷ್ಟವನ್ನು ಅನುಭವಿಸಿದ ಹೈದರ್ ಅಲಿ ಮರಾಠರು ಮತ್ತು ನಿಜಾಮನ ತನ್ನಡೆಗೆ ಸೆಳೆದುಕೊಳ್ಳಲು ಯತ್ನಿಸಿದನಾದರೂ ಈ ಪ್ರಯತ್ನದಲ್ಲಿ ಸ್ವಲ್ಪ ಮಟ್ಟಿಗೆ ಜಯಶೀಲನಾಗ್ತಾನೆ. ಹೈದರ್ ಅಲಿಯ ವಿರುದ್ಧ ಬ್ರಿಟಿಷರು ಮರಾಠ ಮತ್ತು ನಿಜಾಮನೊಂದಿಗೆ ಒಪ್ಪಂದ ಮಾಡಿಕೊಂಡರು. ಇದರನ್ನು ತ್ರಿಪಕ್ಷ ಒಕ್ಕೂಟ ರಚಿಸಲ್ಪಟ್ಟದನ್ನು ಕಾಣ್ತಾ ಇದ್ದೀವಿ. ಆದರೆ ಹೈದರ್ ಅಲಿ ತನ್ನ ಚಾಣಾಕ್ಷ ರಾಜಕೀಯ ತಂತ್ರಗಳನ್ನು ಪ್ರಯೋಗಿಸುವ ಮೂಲಕ ತನ್ನ ವಿರುದ್ಧ ರಚನೆಯಾಗಿದ್ದ ಮಿತ್ರಕೂಟವನ್ನು ಮಾಡಿದ್ದು ಮರಾಠ ನಿಜಾಮನನ್ನು ಬ್ರಿಟಿಷರ ವಿರುದ್ಧ ಎತ್ತಿಕಟ್ಟುವಲ್ಲಿ ಯಶಸ್ವಿ ಆಗ್ತಾನೆ. ಈ ನಡುವೆ ಆರ್ಕಾಟ್ನಲ್ಲಿ ರಾಜಕೀಯ ಸಮಸ್ಯೆಗಳು ಕಂಡುಬರ್ತವೆ. 1760ರಲ್ಲಿ ಹೈದರ್ ಅಲಿ ಮತ್ತು ನಿಜಾಮ ಬ್ರಿಟಿಷರ ಆಶ್ರಿತ ದೇಶೀಯ ರಾಜ್ಯವಾಗಿರ್ತಕ್ಕ ಆರ್ಕಾಟ್ ಮಲ್ಲಿಗೆ ಮುತ್ತಿಗೆ ಹಾಕ್ತಾರೆ. ಇದರಿಂದ ಯುದ್ಧ ಆರಂಭ ಆಗುತ್ತೆ. ತಿರುಚನಾಪಳ್ಳಿ, ತಿರುವಣ್ಣಾಮಲೈ, ಅಂಬೂರು ಮೊದಲಾದ ಸ್ಥಳಗಳಲ್ಲಿ ಕದನಗಳು ಸಂಭವಿಸ್ತವೆ. ಈ ಸಂದರ್ಭದಲ್ಲಿ ಹೈದರ್ ಅಲಿ ಮಿಂಚಿನ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸ್ತಾನೆ. ಬ್ರಿಟಿಷರ ಸೈನ್ಯ ಅನೇಕ ಸ್ಥಳಗಳನ್ನು ವಶಪಡಿಸಿಕೊಂಡಿತು. ಆದರೆ ಹೈದರ್ ತಾತ್ಕಾಲಿಕ ಹಿನ್ನಡೆಯನ್ನು ಅನುಭವಿಸುವುದನ್ನು ಕಾಣ್ತಾ ಇದ್ವಿ. ಮುಂಬಯಿಯ ಬ್ರಿಟಿಷ್ ಸೈನ್ಯ ರಂಗವನ್ನು ಪ್ರವೇಶಿಸುತ್ತೆ. ಇಂಥ ಸಂದರ್ಭದಲ್ಲಿ ಹೈದರ್ ಯುದ್ಧವನ್ನು ತನ್ನ ಪ್ರತಿಷ್ಠೆ ಸಂಕೇತವನ್ನು ಭಾವಿಸಿ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾನೆ.
1769 ಆತನ ಸೈನ್ಯ ಮದ್ರಾಸಿನ ಪ್ರಾಂತವನ್ನು ತಲುಪಿ ಬ್ರಿಟಿಷರ ನಡುಕವನ್ನು ಹುಟ್ಟಿಸುತ್ತೆ. ಅನಿವಾರ್ಯವಾಗಿ ಬ್ರಿಟಿಷರು ಹೈದರಾಲಿಯೊಂದಿಗೆ ಚರ್ಚೆ ಹಾಗೂ ಸಂಧಾನಗಳ ಮೂಲಕ ಏನು ಮಾಡ್ತಾರೆ ಅಂದರೆ ಮದ್ರಾಸ್ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಹೀಗೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1769 ಸಹಿ ಹಾಕಲ್ಪಟ್ಟ ಮದ್ರಾಸ್ ಒಪ್ಪಂದದೊಂದಿಗೆ ಇದು ಕೊನೆಯಾಗತ್ತೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಅದಾದ ನಂತರ ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780ರಿಂದ 84 ಅವಧಿಯೊಳಗೆ ನಡೆಯುತ್ತೆ. ಇದಕ್ಕೆ ಮೇನ್ ಕಾರಣ ಮದ್ರಾಸ್ ಒಪ್ಪಂದ ದಕ್ಷಿಣ ಭಾರತ ತಾತ್ಕಾಲಿಕವಾಗಿ ರಾಜಕೀಯ ಬೆಳವಣಿಗೆಯನ್ನು ತಡೆದು ಹಿಡಿದಿತ್ತು. ಆದರೆ ಮದ್ರಾಸ್ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಲು ಯತ್ನಿಸ್ತಾರೆ. ಮರಾಠರು ಮಾಧವರಾಯನ ನೇತೃತ್ವದಲ್ಲಿ ಸೈನ್ಯವನ್ನು ಮುನ್ನಡೆಸಿ ಶ್ರೀರಂಗಪಟ್ಟಣದ ಕಡೆ ನುಗ್ಗಿದಾಗ ಹೈದರ್ ಬ್ರಿಟಿಷರ ಸಹಾಯವನ್ನು ಯಾಚನೆ ಮಾಡ್ತಾನೆ, ಅಪೇಕ್ಷಿಸ್ತಾನೆ. ಆದರೆ ಬ್ರಿಟಿಷರು ಇದನ್ನು ತಿರಸ್ಕರಿಸಿ ಮದ್ರಾಸ್ ಒಪ್ಪಂದಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಾರೆ. ಮಾಯವು ಫ್ರೆಂಚರ ವಸವಾಟವಾಗಿದ್ದು ಹೈದರ್ ಅಲಿಯ ನಿಯಂತ್ರಣಗೊಳಪಟ್ಟಿದ್ದನ್ನು ಕಾಣ್ತಾ ಇದ್ದೀವಿ. ಬ್ರಿಟಿಷರು ಮಾಯೆಯನ್ನು ವಶಪಡಿಸಿಕೊಂಡಿದ್ದು ಎರಡನೇ ಮೈಸೂರು ಯುದ್ಧಕ್ಕೆ ಕಾರಣ ಆಗೋದನ್ನು ಕಾಣ್ತಾ ಇದ್ದೀವಿ. 1780ರಲ್ಲಿ ಎರಡನೇ ಮೈಸೂರು ಯುದ್ಧ ಆರಂಭ ಆಗುತ್ತೆ. ಯುದ್ಧದಲ್ಲಿ ಪ್ರಾರಂಭದಲ್ಲಿ ಹೈದರ್ ಅಲಿ ಮುನ್ನಡೆಯನ್ನು ಸಾಧಿಸ್ತಾರೆ. ಕರ್ನಾಟಕ ಪ್ರಾಂತ್ಯದ ಅನೇಕ ಕೋಟೆಗಳನ್ನು ವಶಪಡಿಸಿಕೊಳ್ತಾರೆ. ಕಾಂಚೀಪುರಂ ವಶೆ ಆಗುತ್ತೆ. ಕೋರಮಲ ತೀರವರೆಗೆ ತನ್ನ ಸೈನ್ಯವನ್ನು ಮುನ್ನುಗ್ಗಿಸ್ತಾನೆ. ಇದೆಲ್ಲ ಇದು ಮದ್ರಾಸಿನ ಬ್ರಿಟಿಷ್ ಸೈನ್ಯಾಧಿಕಾರಿಗಳ ನಡುಕವನ್ನು ಹುಟ್ಟುತ್ತೆ. ಹೈದರ್ ಅಲಿ ಅರ್ಕಾಟಿಗೆ ಮುತ್ತಿಗಾಗಿ ಅದನ್ನು ವಶಪಡಿಸಿಕೊಳ್ತಾನೆ. ಆದರೆ ಸರ್ ಏರ್ಕೂಟ್ ನೇತೃತ್ವದ ಬ್ರಿಟಿಷ್ ಸೈನ್ಯ ಸಜ್ಜಾಗಿರುತ್ತೆ. ಹೈದರ್ ಈ ಅವಧಿಯಲ್ಲಿ ವೆಲ್ಲೂರು ಹಾಗೂ ವಾಣಿವಾಸಗಳನ್ನು ಮುತ್ತುವುದಾಗಿ ಬೆದರಿಸ್ತಾನೆ. ಹೈದರ್ನ ಸೈನ್ಯವನ್ನು ಸರ್ ಏರ್ಕೂಟ್ ಪಾಂಡಿಚೇರಿಯವರಿಗೆ ಹಿಂಬಾಲಿಸ್ತಾನೆ. ಫ್ರೆಂಚರು ಹೈದರನಿಗೆ ಬ್ರಿಟಿಷ್ ವಿರುದ್ಧ ಸಹಕರಿಸಲು ನಿರಾಕರಣೆ ಮಾಡ್ತಾರೆ. ಹೈದರ್ ಇದರಿಂದಾಗಿ ಯುದ್ಧಗತಿಯನ್ನೇ ಬದಲಿಸ್ತಾನೆ. ಬ್ರಿಟಿಷರ ಹತೋಟಿಯಲ್ಲಿದ್ದ ಪ್ರದೇಶಗಳನ್ನು ಮುತ್ತಿಗೆ ಹಾಕಿ ಕೊಳ್ಳೆ ಹೊಡೆದು ಅಪಾರ ಸಂಪತ್ತು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡ್ತಾ ಹೋಗ್ತಾನೆ. 1780ರಲ್ಲಿ ಪೋರ್ಟ್ ನೋವೆ ಎಂಬಲ್ಲಿ ನಡೆದಂಥ ಕದನದಲ್ಲಿ ಹೈದರ್ ಪರಾಭವಗೊಳ್ತಾನೆ. ಇದು ಯುದ್ಧದ ಗತಿಯನ್ನು ಬದಲಾಯಿಸಿತು ಮತ್ತು ಬ್ರಿಟಿಷರಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತೈತೆ. ಪುಲಿಕಾಟ್ ಮತ್ತು ಸೋಲಿಂಗೂರುಗಳಲ್ಲಿ ಕದನಗಳಲ್ಲಿ ಆರ್ಥಿಕ ಹಾನಿಯನ್ನು ಅನುಭವಿಸ್ತಾನೆ. ಈ ವೇಳೆಗೆ ಬ್ರಿಟಿಷರು ಸಾಲ್ವಾ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಹೈದರನ ಒಕ್ಕೂಟದಿಂದ ಮರಾಠರು ಮತ್ತು ನಿಜಾಮನನ್ನು ಸೆಳೆಯುವಲ್ಲಿ ಸಫಲರಾಗ್ತಾರೆ. ಯುದ್ಧದ ಮಧ್ಯದಲ್ಲಿ ಹೈದರ್ ಅಲಿ 1782ರಲ್ಲಿ ಅನಾರೋಗ್ಯದಿಂದ ಏನಾಗ್ತಂದ್ರೆ ಮರಣವನ್ನು ಹೊಂದ್ತಾನೆ, ಮೃತನಾಗ್ತಾನೆ. ಆಗ ಆತನ ಮಗ ಟಿಪ್ಪು ಯುದ್ಧವನ್ನು ಮುನ್ನಡೆಸ್ತಾನೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಹೈದರನ ಮರಣ ಸಂದರ್ಭದಲ್ಲಿ ಮಲಬಾರ್ ಪ್ರಾಂತದಲ್ಲಿ ನಡೆದ ಯುದ್ಧದಲ್ಲಿ ಟಿಪ್ಪು ತೊಡಗಿದ್ದನ್ನು ಕಾಣ್ತಾ ಇದ್ದೀವಿ. ಟಿಪ್ಪುನ ಅನುಪಸ್ಥಿತಿಯ ಲಾಭ ಪಡೆದಂಥ ಬ್ರಿಟಿಷರು ಬಿದನೂರು ಹಾಗೂ ಮಂಗಳೂರನ್ನು ವಶಪಡಿಸಿಕೊಳ್ಳಲು ಹವಣಿಸ್ತಾರೆ. ತಿರುವಾಂಕೂರು, ಕಲ್ಲಿಕೋಟೆ, ಮಲಬಾರ್ ಅನೇಕ ರಾಜ್ಯಗಳನ್ನು ಟಿಪ್ಪುವಿನ ವಿರುದ್ಧ ಎತ್ತಿಕೊಟ್ಟ ಪ್ರಯತ್ನಗಳನ್ನು ಬ್ರಿಟಿಷರು ಮಾಡ್ತಾರೆ. ಹೀಗಾಗಿ ಟಿಪ್ಪು ಮಂಗಳೂರು ಹಾಗೂ ಕರಾವಳಿ ತೀರ ಪ್ರದೇಶದ ಮೇಲೆ ಹತೋಟಿಯನ್ನು ಸಾಧಿಸುವ ಸೂಕ್ತವನ್ನು ಯೋಚಿಸಿ ಮಂಗಳೂರಿನತ್ತ ತನ್ನ ಸೈನ್ಯವನ್ನು ಮುನ್ನಡೆಸ್ತಾನೆ. ಬ್ರಿಟಿಷ್ ಸೈನ್ಯವನ್ನು ಸೋಲಿಸ್ತಾನೆ. ಕೊನೆಗೆ 1784ರಲ್ಲಿ ಮಂಗಳೂರು ಒಪ್ಪಂದದ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗಾಣೋದನ್ನು ಕಾಣ್ತಾ ಇದ್ವಿ. ಇನ್ನು ಟಿಪ್ಪು ಸುಲ್ತಾನರ ಬಗ್ಗೆ ಹೇಳ್ಬೇಕಂತಂದ್ರೆ ಬಹಳ ಟಿಪ್ಪು ಸುಲ್ತಾನ್ ಬ್ರಿಟಿಷರನ್ನ ತನ್ನ ರಾಜ್ಯ ವಿಸ್ತರಣೆ ನೀತಿಗೆ ಅಡ್ಡಿಪಡಿಸುತ್ತಿರುವ ಶತ್ರುಗಳಿಂದ ಭವಿಷ್ಯವರನ್ನು ಓಡಿಸುವ ಗಂಭೀರ ಪ್ರಯತ್ನಗಳನ್ನು ಟಿಪ್ಪು ಸುಲ್ತಾನ್ ಮಾಡ್ತಾನೆ. ತಮ್ಮ ಕುಟಿಲ ನೀತಿಯಿಂದ ಭಾರತೀಯ ರಾಜ್ಯಗಳನ್ನು ಕಬಳಿಸುತ್ತಿದ್ದ ಬ್ರಿಟಿಷರನ್ನು ಪರಮ ವೈರಿಗಳೆಂದು ತಿಳಿದು ಅವರನ್ನು ಭಾರತದಿಂದ ಓಡಿಸುವ ತನ್ನ ಆದ್ಯ ಕರ್ತವ್ಯವೆಂದು ತಿಳಿತಾನೆ. ತನ್ನ 17 ವರ್ಷಗಳ ಆಳ್ವಿಕೆಯಲ್ಲಿ ನಿರಂತರವಾಗಿ ಬ್ರಿಟಿಷರೊಂದಿಗೆ ಹೋರಾಟವನ್ನು ಮಾಡಿದಂಥ ಯಾರು ಅಂದ್ರೆ ಅವರೇ ಟಿಪ್ಪು ಸುಲ್ತಾನ್. ಅವನು ಬ್ರಿಟಿಷರ ಸಾಮರ್ಥ್ಯ, ತಂತ್ರ, ಕುತಂತ್ರ ಹಾಗೂ ಚಾಣಾಕ್ಷ ನೀತಿಗಳನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದನು. ಬ್ರಿಟಿಷರಿಗೆ ವ್ಯಾಪಾರದ ನಷ್ಟವಾದಲ್ಲಿ ಅದು ಅವರ ರಾಜಕೀಯ ಸ್ವಾಮ್ಯವನ್ನು ಕುಂದಿಸುತ್ತದೆ ಎಂದು ಅರಿತಿದ್ದ ಅವನು ಬ್ರಿಟಿಷರು ವಿರೋಧಿಸುತ್ತಿದ್ದವರನ್ನು ಸಂಘಟಿಸುವ ಮತ್ತು ಅವರ ನೆರವನ್ನು ಅಪೇಕ್ಷಿಸುವ ಪ್ರಯತ್ನವನ್ನು ಮಾಡ್ತಾನೆ. ಅವರು ವ್ಯಾಪಾರದ ಲಾಭವಾಗದಂತೆ ನೋಡಿಕೊಳ್ಳುವ ಮೂಲಕ ವ್ಯಾಪಾರದ ಮೇಲೆ ಅವರು ಸಾಧಿಸುತ್ತ ಏಕಸ್ವಾಮ್ಯನ ಮುರಿಯುವ ಪ್ರಯತ್ನವನ್ನು ನಡೆಸ್ತಾನೆ. ಇವು ಬ್ರಿಟಿಷರಲ್ಲಿ ಟಿಪ್ಪುನ ವಿರುದ್ಧ ಮತ್ತಷ್ಟು ದ್ವೇಷ ಭಾವನೆಗಳ ಮೂಡ್ತಾವೆ ಅನ್ನೋದನ್ನು ಕಾಣ್ತಾ ಇದ್ವಿ. ಹೀಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭ ಆಗುತ್ತೆ. ಯುದ್ಧಕ್ಕೆ ನೇರ ಕಾರಣ ಯಾವುದಂದರೆ ತಿರುವಾಂಕೂರು ರಾಜಕಾರಣಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ. ಆ ರಾಜ್ಯದ ರಾಜ ನೆರೆಯ ಕೊಚ್ಚಿ ಸಂಸ್ಥಾನದಲ್ಲಿ ಬ್ರಿಟಿಷರ ಬೆಂಬಲದಿಂದ ಕೋಟೆಯನ್ನು ನಿರ್ಮಿಸ್ತಾನೆ ಮತ್ತು ಆತನು ಡಚ್ರಿಂದ ಐಕೋಟ ಮತ್ತು ಕಾಂಗ್ನೂರು ಕೋಟೆಗಳನ್ನು ಪಡೆದುಕೊಳ್ತಾನೆ. ಇದು ಮಂಗಳೂರು ಒಪ್ಪಂದ ಷರತ್ತುಗಳ ಉಲ್ಲಂಘನೆಯಾಗಿತ್ತು. ಅದಕ್ಕೆ ಬ್ರಿಟಿಷರು ಜನರಲ್ ಮೆಡೋಸನ ನಾಯಕತ್ವದಲ್ಲಿ ಕಾರವಾರ, ಕೊಯಿಮತ್ತೂರು, ದಿಂಡಿಗಲ್ ಮುಂತಾದವುಗಳನ್ನು ವಶಪಡಿಸ್ಕೋತಾರೆ. ಇದಕ್ಕೆ ವಿರುದ್ಧವಾಗಿ ಟಿಪ್ಪು ಬಾರಾಮಹಲ್ ಪ್ರಾಂತವನ್ನು ಮುತ್ತಿ ಸತ್ಯಮಂಗಲವನ್ನು ವಶಪಡಿಸ್ಕೋತಾನೆ. ತಿರುಚನಾಪಳ್ಳಿಯನ್ನು ಮುತ್ತಿ ಅದನ್ನು ವಶಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಅವನು ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸಿದಾದರೂ ಅದು ಫಲ ನೀಡುವುದಿಲ್ಲ. ಈ ಸಮಯದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಂಡು ಈ ಯುದ್ಧದ ಗತಿಯನ್ನು ಬದಲಿಸ್ತಾನೆ ಅನ್ನೋದನ್ನು ಇಲ್ಲಿ ಕಾಣ್ತಾ ಇದ್ದೀನಿ. ಈಗ ಬ್ರಿಟಿಷ್ ಸೈನ್ಯ ಕಾರ್ನ್ವಾಲಿಸನ ನೇತೃತ್ವದಲ್ಲಿ ಕೋಲಾರ ಮತ್ತು ಹೊಸಕೋಟೆಗಳನ್ನು ವಶಪಡಿಸ್ಕೋತಾನೆ. ಬೆಂಗಳೂರನ್ನು ವಶಪಡಿಸಿಕೊಂಡು ಕೋಟೆಯನ್ನು ಹಾಳುಗೆಡುತ್ತಾನೆ.
ಬೆಂಗಳೂರನ್ನು ಸ್ಪರ್ಶಿಸುವ ಕಾರ್ನ್ವಾಲಿಸ್ ಟಿಪ್ಪುವಿನ ನಿರ್ನಾಮಕ್ಕಾಗಿ ನಿಜಾಮ್ ಮತ್ತು ಬ್ರಿಟಿಷರ ನೆರವನ್ನು ಯಾಚಿಸ್ತಾನೆ. ನಿಜಾಮ್ ಮತ್ತು ಮರಾಠರ ಸಂಘಟಿತ ಸೈನ್ಯ ಬ್ರಿಟಿಷರೊಂದಿಗೆ ಸೇರುವುದರೊಂದಿಗೆ ಯುದ್ಧದ ಗತಿಯನ್ನು ಬದಲಿಸುತ್ತದೆ. ಈತನೇ ಏನಪ್ಪ ಅಂದ್ರೆ ಕಾರ್ನ್ವಾಲಿಸ್. ಇನ್ನು ಮರಾಠರು ಸಬನೂರ, ಗಜೇಂದ್ರಗಢ, ಲಕ್ಷ್ಮೇಶ್ವರ, ಹುಬ್ಬಳ್ಳಿ ಮೊದಲಾದಗಳನ್ನು ವಶಪಡಿಸಿಕೊಳ್ತಾರೆ. 1792ರಲ್ಲಿ ಸಂಘಟಿತ ಸೈನ್ಯ ಒಂದೊಂದಾಗಿ ಕೋಟೆಗಳನ್ನು ವಶಪಡಿಸಿಕೊಂಡು ಶ್ರೀರಂಗಪಟ್ಟಣ ಕಡೆ ನುಗ್ಗತ್ತೆ. ರಾತ್ರಿ ವೇಳೆ ಕೋಟೆಯನ್ನು ಹಾಳುಗೆಡಲಾಯಿತು. ಇದರಿಂದ ವಿಚಲಿತಗೊಂಡ ಟಿಪ್ಪು ಬ್ರಿಟಿಷರೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳಲು ನಿರ್ಧಾರ ಮಾಡ್ತಾನೆ. ಇದು ಆತನಿಗೆ ಅನಿವಾರ್ಯವಾಗಿತ್ತು. 1792ರಲ್ಲಿ ಅಸಮಾನ ಷರತ್ತುಗಳನ್ನು ಹೊಂದಿದ್ದ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಟಿಪ್ಪು ಸಹಿ ಹಾಕುವ ಮೂಲಕ ಯುದ್ಧಕ್ಕೆ ತೆರೆ ಎಳಿತಾನೆ. ಈ ಒಪ್ಪಂದವೇ 3ನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗಾಣುತ್ತೆ. ಟಿಪ್ಪುವನ್ನು ಮಣಿಸಲು ಬ್ರಿಟಿಷರು ಶ್ರೀರಂಗಪಟ್ಟಣ ಒಪ್ಪಂದದಲ್ಲಿ ಅಸಮಾನ ಷರತ್ತುಗಳು ಇರುವಂತೆ ನೋಡ್ಕೋತಾರೆ. ಈ ಷರತ್ತುಗಳು ಯಾವುವೆಂದರೆ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟುಕೊಡುವುದು ಒಂದನೇದು, ಎರಡನೇದು 3 ಕೋಟಿ ರೂಪಾಯಿಗಳನ್ನು ಯುದ್ಧ ನಷ್ಟ ಭರ್ತಿಯಾಗಿ ಕೊಡುವುದು, ಅದರ ಜೊತೆಗೆ ಯುದ್ಧ ನಷ್ಟ ಭರ್ತಿಗೆ ಗ್ಯಾರಂಟಿಯಾಗಿ ತನ್ನ 2 ಗಂಡು ಮಕ್ಕಳನ್ನು ಒತ್ತೆಯಾಗಿ ನೀಡುವುದು ಮತ್ತು ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿಯಲಾಗಿದ್ದ ಸೈನಿಕರನ್ನು ಬಿಡುಗಡೆಗೊಳಿಸುವುದು. ಎಂಥ ಅವಮಾನಕರ ಒಪ್ಪಂದ ನೋಡಿದ್ದು. ಇದರ ನಡುವೆ ಶ್ರೀರಂಗಪಟ್ಟಣದ ಬ್ರಿಟಿಷರ ನೇತೃತ್ವದಲ್ಲಿನ ಸಂಘಟಿತ ಸೈನ್ಯ ಹಿಂತೆಗೆಯಿತು ಅನ್ನೋದನ್ನು ಕಾಣ್ತಾ ಇದ್ವಿ. 4ನೇ ಆಂಗ್ಲೋ ಮೈಸೂರು ಯುದ್ಧ. ಟಿಪ್ಪು 3ನೇ ಆಂಗ್ಲೋ ಮೈಸೂರು ಯುದ್ಧದ ಸೋಲನ್ನು ವೈಯಕ್ತಿಕವಾಗಿ ಸ್ವೀಕರಿಸಿ ಅದನ್ನು ಒಂದು ಪ್ರಮುಖ ಸವಾಲೆಂದು ಪರಿಗಣಿಸ್ತಾನೆ. ಒಪ್ಪಂದವೇ ಬ್ರಿಟಿಷರ ನೇತೃತ್ವದಲ್ಲಿರ್ತಕ್ಕಂಥ ಮಿತ್ರಕೂಟಕ್ಕೆ ನೀಡಬೇಕಾಗಿದ್ದ ಭೂಪ್ರದೇಶಗಳು ಮತ್ತು ಹಣವನ್ನು ಚಾಚು ತಪ್ಪದೆ ಸಲ್ಲಿಸಿ ಒತ್ತೆಯಾಗಿ ಕಳುಹಿಸಿಕೊಟ್ಟಿದ್ದ ತನ್ನ 2 ಮಕ್ಕಳನ್ನು ಹಿಂದಕ್ಕೆ ಕರೆಸಿಕೊಳ್ತಾನೆ. ಟಿಪ್ಪು ಬ್ರಿಟಿಷರ ಅಧೀನದಲ್ಲಿದ್ದ ಮಲಯಾಳಂನ ಮಾತನಾಡುವ ಭೂಪ್ರದೇಶಗಳು ನ್ಯಾಯಯುತವಾಗಿ ತನಗೆ ಸೇರಬೇಕೆಂದು ವಾದಿಸ್ತಾನೆ. ಆದರೆ ಬ್ರಿಟಿಷರು ಅದನ್ನು ಪುಷ್ಟೀಕರಿಸಲಿಲ್ಲ. ಲಾರ್ಡ್ ವೆಲ್ಲೆಸ್ಲಿ 1798 ಭಾರತ ಗವರ್ನರ್ ಜನರಲ್ ಆಗಿ ನೇಮಕಗೊಂಡನು. ಟಿಪ್ಪುವಿನ ವಿರೋಧಿ ರಾಜಕೀಯ ಚಟುವಟಿಕೆ ಆತನ ಅವಧಿಯಲ್ಲಿ ಚುರುಕುಗೊಳ್ತಾನೆ. ಇದನ್ನೇ ಲಾರ್ಡ್ ವೆಲ್ಲೆಸ್ಲಿ. ಟಿಪ್ಪು ಭಾರತೀಯ ರಾಜರ ಒಕ್ಕೂಟವನ್ನು ತನ್ನೆಡೆಗೆ ಸೆಳೆಯಲು ಮಾಡುತ್ತಿದ್ದ ಪ್ರಯತ್ನಗಳು ಮತ್ತು ತಮ್ಮ ಬದ್ಧ ವೈರಿಗಳಾಗಿರ್ತಕ್ಕಂಥ ಫ್ರೆಂಚರೊಂದಿಗೆ ಟಿಪ್ಪು ಹೊಂದಿದ್ದ ಸಂಬಂಧಗಳು ವೆಲ್ಲೆಸ್ಲಿಯಲ್ಲಿ ಟಿಪ್ಪುವಿನ ವಿಚಾರದಲ್ಲಿ ಮತ್ತಷ್ಟು ದ್ವೇಷ ಭಾವನೆಗಳು ಬೆಳೀತವೆ. ಟಿಪ್ಪು ಬ್ರಿಟಿಷರ ವಿರುದ್ಧವಾಗಿದ್ದ ಫ್ರೆಂಚರ ಸಹಾಯ ಪಡೆಯಲು ಯತ್ನಿಸಿ ರಾಯಭಾರಿಯನ್ನು ಕಳಿಸ್ತಾನೆ. ಇದು ಬ್ರಿಟಿಷರಿಗೆ ಇನ್ನೂ ಅಸಮಾಧಾನವನ್ನು ತರೋದನ್ನು ಕಾಣ್ತಾ ಇದ್ದೀವಿ. ಟಿಪ್ಪು ಮತ್ತು ಫ್ರೆಂಚರ ನಡುವಿನ ಸ್ನೇಹ ಮುಂದಕ್ಕೆ ತಮ್ಮ ಅಧಿಪತ್ಯಕ್ಕೆ ಮುಳು ಆಗಬಹುದೆಂದು ಭಾವನೆಗಳು ಬ್ರಿಟಿಷರಲ್ಲಿ ಬೆಳೀತಾ ಹೋಗುತ್ತೆ. ಹೊಸ ಷರತ್ತನ್ನು ಒಳಗೊಂಡಿರುವ ಸಹಾಯಕ ಸೈನ್ಯ ಪದ್ಧತಿಯನ್ನು ಟಿಪ್ಪುನ ಮೇಲೆ ಹೇರಲಾಯಿತು. ಆದರೆ ಟಿಪ್ಪು ಅಮಾನವೀಯ ಸಹಾಯಕ ಸೈನ್ಯ ಪದ್ಧತಿ ಮತ್ತು ಅಸಮಾನ ಷರತ್ತುಗಳನ್ನು ಒಳಗೊಂಡಿದ್ದ ಇದನ್ನು ಒಪ್ಪಿಕೊಳ್ಳಲು ನಿರಾಕರಿಸ್ತಾನೆ. ಇದನ್ನಾಗಿ 4ನೇ ಮೈಸೂರು ಯುದ್ಧ ಆರಂಭ ಆಗತ್ತೆ. 1790ರಲ್ಲಿ ಯುದ್ಧ ಆರಂಭ ಆಗುತ್ತೆ. ಅಭೇದವಾದ ಕೋಟೆಯನ್ನು ಬ್ರಿಟಿಷರು ಭೇದಿಸ್ತಾರೆ. ಎರಡೂ ಸೈನ್ಯಗಳು ವೀರಾವೇಶದಿಂದ ಕಾದಾಡ್ತವೆ. ಟಿಪ್ಪು ತನ್ನ ಸೈನ್ಯವನ್ನು ಹೊರದುಂಬಿಸುತ್ತಾ ಹೋರಾಡಿ 1799ರಲ್ಲಿ ಆತ ಮರಣವನ್ನು ಹೊಂತಾನೆ. ಆತನ ಮರಣ ಬ್ರಿಟಿಷರಿಗೆ ಇಡೀ ಭಾರತವೇ ತಮ್ಮ ಕೈವಶವಾದ ಸಂತೋಷವನ್ನು ತಂದಿದ್ದನ್ನು ಕಾಣ್ತಾ ಇದ್ದೀವಿ. ನಂತರ ಬ್ರಿಟಿಷರು ಆತನ ಹತೋಟಿಯಲ್ಲಿದ್ದ ಭೌಗೋಳಿಕ ಪ್ರದೇಶಗಳು ಮರಾಠರು ನಿಜಾಮನೊಂದಿಗೆ ಹಂಚಿಕೊಂಡದನ್ನು ಕಾಣ್ತಾ ಇದ್ವಿ. ಒಂದು ಸಣ್ಣ ಭೌಗೋಳಿಕ ಪ್ರದೇಶ ಮೈಸೂರು ರಾಜವಂಶದ ಪ್ರತಿನಿಧಿಗೆ ವರ್ಗಾಯಿಸಲ್ಪಡುತ್ತೆ. ಅದೇ ಏನಪ್ಪ ಅಂದ್ರೆ ಯಾವುದಂದ್ರೆ ಇಲ್ಲಿ ನೋಡಿ ಮೈಸೂರು ರಾಜ್ಯ. ಈ ಮೈಸೂರು ರಾಜ್ಯ ಇಷ್ಟು ಏನು ಹಳೆ ಇತ್ತು. ಈ ಪ್ರದೇಶವನ್ನು ಅವ್ರು ಏನು ಮಾಡೋದಂದ್ರೆ ಬ್ರಿಟಿಷರು ಏನಪ್ಪ ಅಂದ್ರೆ ಮೈಸೂರಿನ ಅರಸರಿಗೆ ಒಪ್ಪಿಸಿ ಈ ಪ್ರದೇಶ ಒಪ್ಪಿಸೋದನ್ನು ಕಾಣ್ತಾ ಇದ್ವಿ. ಅದಾದ ನಂತರ ಈ ಪ್ರದೇಶ ತರುವಾಯ ಮೈಸೂರು ಸಂಸ್ಥಾನವೆಂದು ಹೆಸರಾಗೋದನ್ನು ಕಾಣ್ತಾ ಇದ್ವಿ. ಅದಾದ ನಂತರ ಇದೇ ಅಧ್ಯಾಯದಲ್ಲಿ ನಾವು ಸ್ವತಂತ್ರ ಹೋರಾಟಗಾರರನ್ನು ಕಾಣ್ತಾ ಇದ್ವಿ. ದೋಂಡಿಯಾವಾಗ್ 1800ರ ಅವಧಿಯೊಳಗೆ ಆಧುನಿಕ ಕರ್ನಾಟಕ ಚರಿತ್ರೆಯಲ್ಲಿ ಟಿಪ್ಪುವಿನ ನಂತರ ಅದರಲ್ಲಿಯೂ ಮುಖ್ಯವಾಗಿ 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಬ್ರಿಟಿಷ್ ಆಳ್ವಿಕೆ ವಿರುದ್ಧ ಕಂಡುಬಂದ ಪ್ರತಿಭಟನೆಗಳು ಮತ್ತು ಬಂಡಾಯಗಳು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದ್ದನ್ನು ಕಾಣ್ತಾ ಇದ್ವಿ. ಇವುಗಳು ಸಶಸ್ತ್ರ ಬಂಡಾಯಗಳಾಗಿದ್ದು ಈ ಸಶಸ್ತ್ರ ಬಂಡಾಯಗಳಲ್ಲಿ ದೋಂಡಿಯಾವಾಗನ ನಾಯಕತ್ವದಲ್ಲಿ ಕಂಡುಬಂದ ಸಶಸ್ತ್ರ ಹೋರಾಟ ಬಹಳ ಪ್ರಮುಖ ಅನ್ನೋದನ್ನು ಕಾಣ್ತಾ ಇದ್ವಿ. ದೋಂಡಿಯಾ ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನಿಸಿದವನು. ಅವನ ಶೌರ್ಯ ಪರಾಕ್ರಮದಿಂದ ಜನ ಅವನನ್ನು ವಾಘ್ ಎಂದು ಕರೆದರು. ಮರಾಠಿ ಭಾಷೆಯಲ್ಲಿ ವಾಘ್ ಅಂದರೆ ಹುಲಿ ಅಂತ ಅರ್ಥ. 1799ರಲ್ಲಿ ಅದು ಮೈಸೂರಿನ ಹೈದರ್ ಅಲಿ 1779ರಲ್ಲಿ ಮೈಸೂರಿನ ಹೈದರ್ ಅಲಿಯ ಸೈನ್ಯದಲ್ಲಿ ಒಬ್ಬ ಅಶ್ವಾರೋಹಿ ಸೈನಿಕನಾಗಿ ಸೇರಿ ಕಾಲಾಂತರದಲ್ಲಿ ಸೇನಾ ನಾಯಕನಾಗ್ತಾನೆ. ಕಾಶಿಯಾಗಿ ಒಂದು ಸೈನ್ಯವನ್ನು ಸಜ್ಜುಗೊಳಿಸಿದ ಅವನು ಟಿಪ್ಪುವಿನ ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾನೆ. ಆತನೊಂದಿಗೆ ಮನಸ್ತಾಪದಿಂದ ಅವನು ಸೆರೆಮನೆಯನ್ನು ಸೇರುವಂತಾಗತ್ತೆ. 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಶ್ರೀರಂಗಪಟ್ಟಣದ ಪತನಾನಂತರ ಬ್ರಿಟಿಷರು ಆತನನ್ನು ಸೆರೆಮನೆಯಿಂದ ಬಿಡುಗಡೆಗೊಳಿಸ್ತಾರೆ. ತರುವಾಯ ಇವನು ಒಂದು ಸೈನ್ಯವನ್ನು ಸಂಘಟಿಸಿ ಸೈನಿಕ ಕಾರ್ಯಾಚರಣೆಯನ್ನು ಕೈಗೊಳ್ತಾನೆ ಬ್ರಿಟಿಷರ ವಿರುದ್ಧ. ಆತನ ಸೈನ್ಯ ದೊಡ್ಡದಾಗಿರಲಿಲ್ಲ. ಅವನು ಟಿಪ್ಪುನ ಸೈನ್ಯದಲ್ಲಿದ್ದ ಅತೃಪ್ತ ಸೈನಿಕರು, ಅಧಿಕಾರದಿಂದ ಮುಕ್ತಗೊಳಿಸಲ್ಪಟ್ಟ ಪಾಳೆಗಾರರು ಮೊದಲಾದರನ್ನು ಸಂಘಟಿಸಿ ಒಂದು ಸೈನ್ಯವನ್ನು ಸುಸಜ್ಜಿತಗೊಳಿಸಿ ಬಂಡಾಯದ ಬಾವುಟವನ್ನು ಹಾರಿಸ್ತಾನೆ.
ಶಿವಮೊಗ್ಗ ಮತ್ತು ಬಿದರೂರಿನ ಕೋಟೆಗಳನ್ನು ವಶಪಡಿಸಿಕೊಳ್ತಾನೆ. ಚಿತ್ರದುರ್ಗದ ಕೋಟೆಯನ್ನು ವಶಪಡಿಸಿಕೊಳ್ಳಲು ವಿಫಲ ಪ್ರಯತ್ನಗಳನ್ನು ಮಾಡ್ತಾನೆ. ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಲಾರ್ಡ್ ವೆಲ್ಲೆಸ್ಲಿ ಬಂಡಾಯವನ್ನು ಹತ್ತಿಕ್ಕಲು ಪ್ರಾರಂಭ ಮಾಡ್ತಾನೆ. ದೋಂಡಿಯಾನ ನಿಯಂತ್ರಣದಲ್ಲಿದ್ದ ಶಿವಮೊಗ್ಗ, ಹೊನ್ನಾಳಿ, ಹರಿಹರ ಮೊದಲಾದವುಗಳ ಮೇಲೆ ಆಕ್ರಮಣ ಮಾಡ್ತಾನೆ. ದೋಂಡಿಯಾ ತನ್ನ ನೆಲೆಯನ್ನು ಕಳೆದುಕೊಳ್ತಾನೆ. ಶಿಕಾರಿಪುರವನ್ನು ಬ್ರಿಟಿಷರು ವಶಪಡಿಸಿಕೊಂಡ ತರುವಾಯ ದೋಂಡಿಯಾ ನಿಜಾಮನ ಹತೋಟಿಯಲ್ಲಿದ್ದ ಗುತ್ತಿಯ ಕಡೆಗೆ ಪಲಾಯನಗೊಳ್ತಾನೆ. ಆಗ ನಿಜಾಮನ ಗುತ್ತಿಯನ್ನು ಮುಚ್ಚಿದಾಗ ದೋಂಡಿಯಾ ಮರಾಠ ಪ್ರದೇಶಕ್ಕೆ ಓಡಿ ಹೋಗ್ತಾನೆ. ಮರಾಠರ ಸೈನ್ಯ ಅವನನ್ನು ಸೋಲಿಸಿ ಅವನ ಶಸ್ತ್ರಾಸ್ತ್ರಗಳನ್ನು, ಒಂಟೆ ಮತ್ತು ಆನೆಗಳನ್ನು ವಶಪಡಿಸಿಕೊಂಡರೂ ಧೃತಿಗೆಡದ ದೋಂಡಿಯಾ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಅನೇಕ ಅತೃಪ್ತ ಪಾಳೆಗಾರರು ದೋಂಡಿಯಾನಿಗೆ ಪ್ರೋತ್ಸಾಹ ಕೊಡ್ತಾರೆ. ಮಲಬಾರಿನ ಮಾಹೆಯಲ್ಲಿದ್ದ ಫ್ರೆಂಚರು ಆತನಿಗೆ ಸಹಾಯ ಹಸ್ತವನ್ನು ನೀಡುತ್ತಾರೆ. ಹರಿಹರ, ಚಿತ್ರದುರ್ಗ, ಶಿಕಾರಿಪುರ, ಸವಣೂರು, ರಾಣೆಬೆನ್ನೂರು, ಕಿತ್ತೂರು ಹಾಗೂ ಲೋಂಡಾ ಹೀಗೆ ವಿಶಾಲ ಭೌಗೋಳಿಕ ಪ್ರದೇಶದಲ್ಲಿ ಬ್ರಿಟಿಷ್ ಸೈನ್ಯ ಆತನನ್ನು ಹಿಂಬಾಲಿಸುತ್ತೆ. ಸಿರ್ಹಟ್ಟಿಯನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡಂಥ ಬ್ರಿಟಿಷ್ ಸೈನ್ಯ ದೋಂಡಿಯಾನ ಸೈನ್ಯದ ಅನೇಕ ಸೈನಿಕರನ್ನು ಹತ ಮಾಡ್ತಾರೆ. ಕೊನೆಗೆ ದೋಂಡಿಯಾ ವಾಗಣ ಅಂತ್ಯ ಯಾವ ರೀತಿ ಆಗುತ್ತ ಲಾರ್ಡ್ ವೆಲ್ಲೆಸ್ಲಿ ಆತನಿಗೆ ಅಂತ್ಯವನ್ನು ಹಾಡಲು ನಿರ್ಧರಿಸ್ತಾನೆ. ದೇಶೀಯ ಸಂಸ್ಥಾನ ರಾಜರ ಸಹಾಯವನ್ನು ಬ್ರಿಟಿಷರು ಕೋರ್ತಾರೆ. ಶಿಕಾರಿಪುರದ ಕೋಟೆಯನ್ನು ಪುನಃ ಗೆದ್ದುಕೊಂಡ ದೋಂಡಿಯಾನ ಸೈನ್ಯವನ್ನು ಬ್ರಿಟಿಷ್ ಸೈನ್ಯ ಚದುರಿಸೋದನ್ನು ಕಾಣ್ತಾ ಇದ್ವಿ. ತುಂಗಭದ್ರಾ, ಮಲಬಾರ್ ನದಿಗಳ ನಡುವಿನ ಪ್ರದೇಶದ ವಿಶಾಲ ಭೂಪ್ರದೇಶದಲ್ಲಿ ನಿರ್ಭೀತಿಯಿಂದ ಸಂಚರಿಸುತ್ತಿದ್ದ ದೋಂಡಿಯಾನ ಸೈನ್ಯವನ್ನು ಸೋಲಿಸಲು ಬ್ರಿಟಿಷರು ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲ ದಿಕ್ಕುಗಳಿಂದಲೂ ಆತನನ್ನು ಬ್ರಿಟಿಷ್ ಸೈನ್ಯ ಸುತ್ತುವರಿಯೋದನ್ನು ಕಾಣ್ತಾ ಇದ್ದೀವಿ. ರಾಯಚೂರಿನಿಂದ ಹೊರಟ ಅವನನ್ನು ಹಿಂಬಾಲಿಸ್ತಾರೆ. ನಿಜಾಮ್ ಮತ್ತು ಮರಾಠ ಸೈನ್ಯದ ನಡುವೆ ಸಿಲುಕಿದ ದೋಂಡಿಯಾನ ನೇತೃತ್ವದಲ್ಲಿದ್ದ ಸೈನ್ಯದ ಮೇಲೆ ಬ್ರಿಟಿಷರು ಯಾಪಲಪೆರಬಿ ಎಂಬ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಿ ಕೊಣಗಲ್ ಎಂಬ ಸ್ಥಳದಲ್ಲಿ ಆತನನ್ನು ಹತ್ಯೆಗೈತಾರೆ. ತಮ್ಮ ನಾಯಕನ ಹತ್ಯೆಯ ನಂತರ ಏನಪ್ಪ ಅಂದರೆ ಅಳಿದುಳಿದ ಸೈನಿಕರು ಚದುರಿಸ್ತಾರೆ. ಬಂಡುಕೋರಿಂದ ಅಪಾರ ಪ್ರಮಾಣದ ಮದ್ದುಗುಂಡುಗಳನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ಬ್ರಿಟಿಷರು ವಶಪಡಿಸಿಕೊಳ್ತಾರೆ ಅನ್ನೋದನ್ನು ಕಾಣ್ತಾ ಇದ್ವಿ. ಹೀಗೆ ದೋಂಡಿಯಾವ ತನ್ನ ಹೋರಾಟವನ್ನು ಬ್ರಿಟಿಷರಿದ್ದ ಹೋರಾಡೋದ್ರ ಮೂಲಕ ವೀರ ಮರಣವನ್ನು ಹೊಂದ್ತಾರೆ ಅನ್ನೋದನ್ನು ಕಾಣ್ತಾ ಇದ್ವಿ. ಅದಾದ ನಂತರ ಬರ್ತಕ್ಕಂಥದ್ದು ಈ ಅಧ್ಯಾಯದಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಕನ್ನಡ ನಾಡಿನ ಇನ್ನೊಬ್ಬ ವೀರ ವನಿತೆ ಕಿತ್ತೂರ ರಾಣಿ ಚೆನ್ನಮ್ಮ. ಕಿತ್ತೂರಿನ ಬಂಡಾಯ ಕಿತ್ತೂರು ರಾಣಿ ಚೆನ್ನಮ್ಮ 1824 ಕಾಣ್ತಾ ಇದ್ವಿ. ಇವರೇ ಕಿತ್ತೂರಿನ ರಾಣಿ ಚೆನ್ನಮ್ಮ. ಚೆನ್ನಮ್ಮ ಬ್ರಿಟಿಷರ ತಮ್ಮ ಆಳ್ವಿಕೆಗೆ ವಿರುದ್ಧವಾಗಿದ್ದಂಥ ಹೈದರ್ ಅಲಿ, ಟಿಪ್ಪು, ಮರಾಠರ ಬಲಿಷ್ಠ ಪ್ರತಿರೋಧಕಗಳನ್ನು ಅಡಗಿಸಿದ ನಂತರ ತಮ್ಮ ಅಧಿಕಾರ ಕ್ರೋಢೀಕರಣಕ್ಕಾಗಿ ವಿವಿಧ ಬಗೆಯ ನೀತಿಗಳನ್ನು ಜಾರಿಗೆ ತರ್ತಾರೆ. ಅದರಲ್ಲಿ ಡಾಲವಿಷಕಾರದ 1848ರಿಂದ ದತ್ತು ಮಕ್ಕಳ ಹಕ್ಕಿಲ್ಲ ಎಂಬ ಕಾನೂನು ತಂದರೂ ಅದಕ್ಕೂ ಪೂರ್ವದಲ್ಲೇ ಇಂಥ ಅನೇಕ ನೀತಿಗಳನ್ನು ಯಾವುದೇ ಕಾನೂನಿನ ಬೆಂಬಲವಿಲ್ಲದೆ ಜಾರಿಗೊಳಿಸ್ತಾರೆ. ಇದರಿಂದ ಸಹಜವಾಗಿ ಇಂಥ ನೀತಿಗೆ ಬಲಿಯಾದ ಮೊದಲ ಕರ್ನಾಟಕ ರಾಜ್ಯ ಅಂದರೆ ಕಿತ್ತೂರು ಸಂಸ್ಥಾನ ಅನ್ನೋದು ಗೊತ್ತಿರಲಿ. ಈ ನೀತಿ ವಿರುದ್ಧ ಸಂಘಟಿಸಲ್ಪಟ್ಟ ಸಶಸ್ತ್ರ ಬಂಡಾಯಗಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಹೋರಾಟ ಖ್ಯಾತಿಯನ್ನು ಗಳಿಸಿದೆ. ಕಿತ್ತೂರು ಇವತ್ತಿನ ಬೆಳಗಾವಿ ಮತ್ತು ಧಾರವಾಡ ಹೆದ್ದಾರಿ ನಡುವೆ ಇರುವ ಒಂದು ಊರು, ತಾಲೂಕು. ಕಿತ್ತೂರು ಸಂಸ್ಥಾನದ ಮಲ್ಲಸರ್ಜನ ಮರಣಾನಂತರ ಚೆನ್ನಮ್ಮ ಕಿತ್ತೂರಿನ ಆಡಳಿತ ವ್ಯವಹಾರಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸತೊಡಗಿದರು. ಇದರಿಂದ ಆತನ ಮರಣಾನಂತರ ಹಿರಿಯ ಮಗ ಶಿವಲಿಂಗ ರುದ್ರಸರ್ಜೆ ಕಿತ್ತೂರಿನ ಆಡಳಿತ ನಿರ್ವಹಿಸಲು ಪ್ರಾರಂಭಿಸ್ತಾನೆ. ಆದರೆ ಅವನ ದೈಹಿಕ ಪರಿಸ್ಥಿತಿಗಳಿಂದಾಗಿ ಚೆನ್ನಮ್ಮ ನಿಜವಾದ ಆಡಳಿತಗಾರಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸುವಂತಾಗತ್ತೆ. ಶಿವಲಿಂಗ ರುದ್ರಸರ್ಜೆ ಮರಾಠರ ಯುದ್ಧದಲ್ಲಿ ಬ್ರಿಟಿಷರಿಗೆ ಸಹಾಯವನ್ನು ನೀಡಿದ್ದನ್ನು ಇಲ್ಲಿ ನಾವು ಕಾಣ್ಬೋದು. ಇದರಿಂದಾಗಿ ಬ್ರಿಟಿಷರು ಆ ಸಂಸ್ಥಾನವನ್ನು ವಂಶ ಪಾರಂಪರ್ಯವಾಗಿ ಆತನಿಗೆ ನೀಡಿದ್ದು ಪ್ರತಿಯಾಗಿ ವಾರ್ಷಿಕ ಕಾಣಿಕೆಗಳನ್ನು ಪಡೆದುಕೊಳ್ತಾ ಇದ್ದರು. ಈ ಒಪ್ಪಂದ ಥಾಮಸ್ ಮಂಡ್ರೋನ ಕಾಲದಲ್ಲಿ ಅದು ಜಾರಿಯಾಗಿರುತ್ತೆ ಅನ್ನೋದು ಗಮನಿಸಬೇಕಾಗಿರತಕ್ಕಂಥ ಒಂದು ಸಂಗತಿ. ಶಿವಲಿಂಗ ರುದ್ರ ಸರ್ಜನ ಮರಣಾನಂತರ ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ಪಡೆದಂಥ ಚೆನ್ನಮ್ಮ ಆಡಳಿತವನ್ನು ನಿರ್ವಹಿಸಲು ಏನಪ್ಪ ಅಂದರೆ ಪ್ರಾರಂಭಿಸ್ತಾಳೆ. ತ್ಯಾಕ್ರೆ ಆಗ ಧಾರವಾಡದ ಕಲೆಕ್ಟರ್ ಹಾಗೂ ಪೊಲಿಟಿಕಲ್ ಏಜೆಂಟನಾಗಿರ್ತಾನೆ. ಅವನು ಬಾಂಬೆಯ ಗವರ್ನರ್ಗೆ ದತ್ತಕದ ಬಗ್ಗೆ ಅಂದರೆ ದತ್ತು ಮಕ್ಕಳ ಹಕ್ಕಿಲ್ಲ ಈ ನೀತಿಯ ಬಗ್ಗೆ ವರದಿಯನ್ನು ಸಲ್ಲಿಸಿ ದತ್ತು ಮಕ್ಕಳಿಗೆ ಹಕ್ಕು ನಿರಾಕರಿಸಿ ಕಿತ್ತೂರಿನ ಆಡಳಿತವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನವನ್ನು ಮಾಡ್ತಾರೆ. ಮಾಡಿದಾಗ ಕಿತ್ತೂರಿನ ಖಜಾನೆ, ಕೋಟೆ, ಕೊತ್ತಲಗಳ ಸುಪರ್ದಿಗೆ ಪಡೆಯಲು ಹುನ್ನಾರ ಮಾಡತೊಡಗುತ್ತಾನೆ. ಚೆನ್ನಮ್ಮ ತ್ಯಾಕ್ರೆ ಈ ಪ್ರಯತ್ನಗಳನ್ನು ವಿಫಲಗೊಳಿಸಿ ಯುದ್ಧವನ್ನು ಅನಿವಾರ್ಯವೆಂದು ಬಗೆಯುತ್ತಾಳೆ. ಬ್ರಿಟಿಷರು ತಮ್ಮ ಸೈನ್ಯವನ್ನು ಯುದ್ಧ ಮಾಡಲು ಆರಂಭಿಸ್ತಾರೆ. ಕಿತ್ತೂರಿನ ಸೈನ್ಯ ಬ್ರಿಟಿಷ್ ಸೈನ್ಯದ ಮೇಲೆ ದಾಳಿ ಮಾಡುತ್ತೆ. ಈ ದಾಳಿಯಲ್ಲಿ ತ್ಯಾಕ್ರೆ ಗುಂಡೇಟಿಗೆ ಬಲಿಯಾಗ್ತಾರೆ. ಅನೇಕ ಬ್ರಿಟಿಷ್ ಸೈನಿಕರನ್ನು ಸೆರೆಮನೆಗೆ ದೂಡುವುದನ್ನು ಕಾಣ್ತಾ ಇದ್ವಿ. ಪ್ರಾರಂಭದಲ್ಲಿ ಕಿತ್ತೂರಿನ ರಾಣಿ ಚೆನ್ನಮ್ಮಳಿಗೆ ಜಯ ಆಗಿರುತ್ತೆ. ಕಿತ್ತೂರನ್ನು ವಶಪಡಿಸಿಕೊಳ್ಳಲೇಬೇಕೆಂಬ ದೃಢ ನಿರ್ಧಾರದಿಂದ ಬ್ರಿಟಿಷರು ಮತ್ತಷ್ಟು ಸನ್ನದ್ಧರಾಗ್ತಾರೆ. ಕರ್ನಲ್ ಡಿ ಕಣ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯ ಕಿತ್ತೂರಿಗೆ ಮುತ್ತಿಗೆ ಹಾಕತ್ತೆ. ಸೈನಿಕರು ವೀರಾವೇಶದಿಂದ ಹೋರಾಡ್ತಾರೆ. ಬ್ರಿಟಿಷರ ಸೈನ್ಯದಿಂದ ತಪ್ಪಿಸಿಕೊಂಡ ಚೆನ್ನಮ್ಮಳನ್ನು ಸೆರೆ ಹಿಡಿತಾರೆ. ಕಿತ್ತೂರು ಬ್ರಿಟಿಷರ ವಶವಾಗುತ್ತೆ. ಚೆನ್ನಮ್ಮ ಮತ್ತು ಮೊದಲಾದವರು ಬೇಲ್ಹೊಂಗಲ್ ಕೋಟೆಯ ಸೆರೆಮನೆಯಲ್ಲಿ ಏರಿಸುವುದನ್ನು ಕಾಣ್ತಾ ಇದ್ದೀವಿ. ಹೀಗೆ ಚೆನ್ನಮ್ಮ ಮರಣ ಹೊಂದಿ ವೀರ ಮರಣವನ್ನು ಅಂತಾಳೆ. ಇಂದಿಗೂ ಕೂಡ
ಕನ್ನಡ ನಾಡಿಗೆ ಅವಳು ಆದರ್ಶಪ್ರಾಯಳು. ಅದಾದ ನಂತರ ನಾವು ಓದ್ತಕ್ಕಂಥದ್ದು ಸಂಗೊಳ್ಳಿ ರಾಯಣ್ಣ ವೀರ ಯೋಧ, ರಾಷ್ಟ್ರಪ್ರೇಮಿ, ಹೌದಾ, ಯುವಕರ ಏನಪ್ಪ ಅಂದ್ರೆ ಯಾವಾಗಲೂ ಏನಪ್ಪ ಅಂದ್ರೆ ಸ್ಮರಿಸ್ತಕ್ಕಂಥ, ದೇಶ ಪ್ರೇಮಿಗಳು ಸ್ಮರಿಸ್ತಕ್ಕಂಥ ರಾಯಣ್ಣನ ಚರಿತ್ರೆ 1829-30 ಅವಧಿ ಒಳಗೆ ನಾವು ಅಧ್ಯಯನ ಮಾಡ್ತಾ ಇದ್ವಿ. ಸಂಗೊಳ್ಳಿ ರಾಯಣ್ಣ ಕಿತ್ತೂರಿನ ಚೆನ್ನಮ್ಮಳೊಂದಿಗೆ ಸಂಗೊಳ್ಳಿ ರಾಯಣ್ಣನ ಹೆಸರು ಅಜರಾಮರ ಮತ್ತು ಆದರ್ಶಪ್ರಾಯ. ರಾಯಣ್ಣ ವೀರಯೋಧ, ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯವೆಂದು ಭಾವಿಸಿದ್ದವನು. ಈತನ ಮನೆತನದ ವಂಶ ಪಾರಂಪರ್ಯವಾಗಿ ಸೈನಿಕರಾಗಿ ಈ ಕಿತ್ತೂರಿನ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದವರು. ರಾಯಣ್ಣ ಕಿತ್ತೂರಿನ ಯುದ್ಧದಲ್ಲಿ ಚೆನ್ನಮ್ಮಳ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದವನು. ಯುದ್ಧದಲ್ಲಿ ಸೆರಳಾಗಿ ಬಂಧಿಸಲ್ಪಟ್ಟು ತರುವಾಯ ಬಿಡುಗಡೆಯಾಗಿರತಕ್ಕಂಥವ ಆತನೇ ಸಂಗೊಳ್ಳಿ ರಾಯಣ್ಣ. ಈತನ ಬಗ್ಗೆ ಮೌಖಿಕ ಹಾಗೂ ಲಿಖಿತ ಆಕರಗಳು ಲಭ್ಯ ಇರೋದನ್ನು ಕಾಣ್ತಾ ಇದ್ದೀವಿ. ಅವನು ಸೈನಿಕರನ್ನು ಸಂಘಟಿಸುತ್ತಾ ಸ್ವತಂತ್ರದ ಬಗ್ಗೆ ಅಭಿಮಾನವನ್ನು ಮೂಡಿಸತೊಡಗಿದನು. ಭೌಗೋಳಿಕವಾಗಿ ಐಕ್ಕಟ್ಟಿನ ಸ್ಥಳಗಳಲ್ಲಿ ಗುಪ್ತ ಸಭೆಗಳನ್ನು ನಡೆಸುವ ಮೂಲಕ ತನ್ನ ಮುಂದಿನ ಯೋಜನೆಗಳನ್ನು ರೂಪಿಸಿದನು. ತಕ್ಷಣದ ಅವನ ಉದ್ದೇಶಗಳು ಯಾವುದೆಂದರೆ ಬ್ರಿಟಿಷರ ಆಡಳಿತ ಯಂತ್ರದ ಪ್ರಮುಖ ಅಂಗವಾಗಿದ್ದ ತಾಲೂಕಾ ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡುವುದು. ಮೊದಲು ನಂದಗಡ ಹಾಗೂ ಖಾನಾಪುರ ತರುವಾಯ ಸಂಪಗಾಮಿ ಆತನ ಕಾರ್ಯಾಚರಣೆಯ ಸ್ಥಳವಾಗಿದ್ದವು. ಆತನ ಸೈನ್ಯ 500ರಷ್ಟಿತ್ತು. ಬ್ರಿಟಿಷ್ ಸೈನ್ಯಕ್ಕೆ ಸಹಾಯವನ್ನು ನೀಡುತ್ತಿದ್ದ ಹಳ್ಳಿಗರು ಅವನ ಆಕ್ರೋಶಕ್ಕೆ ತುತ್ತಾದರು. ಬ್ರಿಟಿಷರು ರಾಯಣ್ಣನ ರಾಣಿ ಚೆನ್ನಮ್ಮಳ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾನೆ ಎಂದು ಭಾವಿಸಿದ್ದರು. ಹೀಗಾಗಿ ಚೆನ್ನಮ್ಮನನ್ನು ಬೈಲುಹೊಂಗಲದಿಂದ ಇವತ್ತಿನ ಹುಬ್ಬಳ್ಳಿ ಪಕ್ಕದಲ್ಲಿರುವ ಕುಸುಗಲ್ಲಿಗೆ ಸೆರೆಮನೆಗೆ ಸ್ಥಳಾಂತರಿಸಿದರು. ರಾಯಣ್ಣನ ಸೆರೆಯಲು ಬ್ರಿಟಿಷರು ಒಂದು ಸಂಚನ್ನು ರೂಪಿಸಿದರು. ಕಿತ್ತೂರಿನ ಚೆನ್ನಮ್ಮಳನ್ನು ವಿರೋಧಿಸುತ್ತಿದ್ದ ದೇಸಾಯಿಗಳನ್ನು ಪ್ರಚೋದಿಸಿದರು. ಅಮಲ್ದಾರನಾಗಿದ್ದ ಕೃಷ್ಣರಾಯ ಎಂಬುವನು ಈ ಸಂಚಿಗೆ ಕೈ ಜೋಡಿಸಿದನು. ಸಂಚಿಗೆ ಬಲಿಯಾದ ರಾಯಣ್ಣನು ಇಂಗ್ಲಿಷ್ ಸೈನ್ಯ ಬಂಧಿಸಿ ಧಾರವಾಡಕ್ಕೆ ತಂದಿತು. ಆತನ ಬಂಧನ ನಂತರ ಆತನ ಸೈನಿಕರು ಶರಣಾಗತರಾದರು. ಮುಖ್ಯ ಅಪರಾಧಿ ಎಂದು ಘೋಷಿಸಿ 1831 ಜನವರಿ 26ರಂದು ನಂದಗಡದಲ್ಲಿ ಅವರನ್ನು ಗಲ್ಲಿಗೇರಿಸಲಾಯಿತು. ಆತನ ಅನೇಕ ಜೀವಾವಧಿಗೆ ಶಿಕ್ಷೆಗೆ ಗುರಿಪಡಿಸಲಾಯಿತು. ರಾಯಣ್ಣನ ಒಂದು ಜೀವನ ಚರಿತ್ರೆಯನ್ನು ಗಮನಿಸಿದಾಗ ಆತ ಹುಟ್ಟಿದ್ದು ಆಗಸ್ಟ್ 15, ಅವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕದೇನು. ಆತನ ಗಲ್ಲಿಗೇರಿಸಿದ್ದು ಜನವರಿ 26, ಆದರೆ ನಮ್ಮ ದೇಶಕ್ಕೆ ಸಂವಿಧಾನ ಜಾರಿಗೆ ಬಂದದ್ದು ಜನವರಿ 26. ನೋಡಿ, ಎಂಥ ಒಂದು ಅದ್ಭುತವಾಗಿರತಕ್ಕಂತಹ ಒಬ್ಬ ವ್ಯಕ್ತಿ. ಆತನ ಹುಟ್ಟು ಮತ್ತು ಸಾವು ಅವೆರಡೂ ನಮ್ಮ ಭಾರತದ ದೇಶದ ರಾಷ್ಟ್ರೀಯ ಹಬ್ಬಗಳು ಅಂತಕೊಂಡು ಆಚರಿಸ್ತಕ್ಕಂಥದ್ದನ್ನು ಗಮನಿಸಿದಾಗ ರಾಯಣ್ಣ ನಮ್ಮ ದೇಶಕ್ಕೆ ಏನಪ್ಪ ಅಂದ್ರೆ ದೇವರು ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ ಅಂತಿಕೊಂಡು ನಾವು ಇಲ್ಲಿ ಹೇಳ್ಬೋದು. ಯಾಕಂದರೆ ಸಂಗೊಳ್ಳಿ ರಾಯಣ್ಣನ ಜೀವನ ಹಾಗೂ ದೇಶಪ್ರೇಮವನ್ನು ಆ ಪ್ರದೇಶದ ಲಾವಣಿಗಳಿಗೆ ಇಂದು ಸಹಿತ ಜೀವಂತವಾಗಿರೋದನ್ನು ಕಾಣ್ತಾ ಇದ್ವಿ. ಅದಾದ ನಂತರ ಇದೇ ಅಧ್ಯಾಯದಲ್ಲಿ ಅಮರ ಸುಳ್ಯ ಬಂಡಾಯವನ್ನು ನಾವು ಸ್ವಲ್ಪ ಅಧ್ಯಯನ ಮಾಡ್ತಾ ಇದ್ವಿ. ಇದು ಮೂಲತಃ ರೈತ ಬಂಡಾಯ. ಇದರ ಹಿನ್ನೆಲೆಯನ್ನು 1835-37 ಅವಧಿಯೊಳಗೆ ಕರಾವಳಿ ಮತ್ತು ಕೊಡಗು ಪ್ರಾಂತದಲ್ಲಿ ಕಂಡುಬಂದ ಹೋರಾಟಗಳಲ್ಲಿ ನಾವು ಗುರುತಿಸ್ತಾ ಇದ್ದೀವಿ. ಕೊಡಗಿನಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಹಾಲೇರಿ ರಾಜವಂಶ ಚಿಕ್ಕವೀರ ರಾಜೇಂದ್ರನ ಬ್ರಿಟಿಷರು 1834ರ ಪದಚ್ಯುತಗೊಳಿಸಿ ಅವನನ್ನು ಬೆಂಗಳೂರಿನ ಮೂಲಕ ವೆಲ್ಲೂರಿಗೆ ತರುವಾಯ ಕಾಶಿಗೆ ಅವರನ್ನು ಸಾಗಿಸ್ತಾರೆ. ಆತನ ಪದಚ್ಯುತಿ ಕೊಡಗಿನಲ್ಲಿ ರಾಜಕೀಯ ಅಸಮಾಧಾನವನ್ನು ಸೃಷ್ಟಿ ಮಾಡುತ್ತೆ. ಇದಾದ ನಂತರ ಇದರ ವಿರುದ್ಧ ಸ್ವಾಮಿ ಅಪರಾಂಪರ ಮತ್ತು ಕಲ್ಯಾಣ ಸ್ವಾಮಿ ಹಾಗೂ ಪುಟ್ಟಬಸಪ್ಪ ಸಶಸ್ತ್ರ ಬಂಡಾಯವನ್ನು ಸಂಘಟಿಸ್ತಾರೆ. ಯಾಕಂದರೆ ಇವರು ಮೂರು ತಾವು ಕೊಡಗಿನ ಪದಚ್ಯುತ ರಾಜನ ವಂಶಜರೆಂದು ಹೇಳ್ಕೊತಾರೆ. ಸ್ವಾಮಿ ಅಪರಾಂಪರ ಬಂಡಾಯದ ಮುಖಂಡನಾಗ್ತಾನೆ. 1830ರಲ್ಲಿ ಆತನ ಬ್ರಿಟಿಷರು ಸೆರೆ ಹಿಡಿದು ಬೆಂಗಳೂರಿಗೆ ಆತನನ್ನು ರವಾನೆ ಮಾಡ್ತಾರೆ. ಕಲ್ಯಾಣ ಸ್ವಾಮಿ 1837ರಲ್ಲಿ ಬಂಧಿಸ್ತಾರೆ. ಆತನನ್ನು ಮೈಸೂರಿನ ಸೆರೆಮನೆಯಲ್ಲಿ ಇಡೋದನ್ನು ಕಾಣ್ತಾ ಇದ್ವಿ. ಅದಾದ ನಂತರ ಪುಟ್ಟಬಸಪ್ಪ ಮೂರನೇದವ. ಕೆಳ ಕೊಡಗಿನ ಜನರು ಕಲ್ಯಾಣ ಸ್ವಾಮಿ ನಿಧನ ನಂತರ ಬಂಡಾಯವನ್ನು ಮುಂದುವರಿಸಿದಂಥವ ಇದೇ ಪುಟ್ಟಬಸಪ್ಪ. ಕೆನರಾ ಪ್ರಾಂತದ ಸುಳ್ಯ, ಬೆಳ್ಳಾರೆ ಮತ್ತು ಪುತ್ತೂರು ಮೊದಲಾದ ಸ್ಥಳಗಳು ಅಮರ ಸುಳ್ಯ ಬಂಡಾಯದ ಕೇಂದ್ರ ಸ್ಥಾನಗಳಾಗಿರ್ತವೆ. ಸುಳ್ಯದ ರೈತನೋರ್ವ ಕೊಡಗಿನ ಶನಿವಾರ ಸಂತಿಯ ಪುಟ್ಟಬಸಪ್ಪ ಎಂಬ ರೈತನನ್ನು ಕಲ್ಯಾಣ ಸ್ವಾಮಿಯಾಗಿ ಅರಸಿದ್ದು ಇವನು ತನ್ನನ್ನು ಸ್ವಾಮಿ ಅಪರಾಂಪರ ಎಂದು ಕರೆದುಕೊಂಡಿದ್ದು ಸ್ವಾರಸ್ಯಕರ ಮಾತ್ರವಲ್ಲ, ಬಂಡಾಯದ ಚಲನಶೀಲತೆಯನ್ನು ಪುಷ್ಟೀಕರಿಸುತ್ತದೆ. ಇವನು ಬಂಡಾಯದ ನಾಯಕತ್ವವನ್ನು ವಹಿಸ್ಕೋತಾನೆ. ಯಾರ? ಪುಟ್ಟಬಸಪ್ಪ. ಘಟ್ಟ ಪ್ರದೇಶದಲ್ಲಿ ಅಂದರೆ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಈ ಬಂಡಾಯ ಪ್ರಾರಂಭ ಆಗುತ್ತೆ. ಪುಟ್ಟಬಸಪ್ಪ ಬಂಡುಕೋರರನ್ನು ಸಂಘಟಿಸಿ ಜನರನ್ನು ಸಂತೈಸ್ತಾನೆ. ಬಂಡುಕೋರರ ಸರ್ಕಾರ ಸ್ಥಾಪನೆಯ ನಂತರ ತಂಬಾಕು ಹಾಗೂ ಉಪ್ಪಿನ ಮೇಲಿನ ಸುಂಕವನ್ನು ರದ್ದು ಮಾಡಲಾಗುವುದೆಂದು ಘೋಷಣೆ ಮಾಡ್ತಾನೆ. ಶ್ರೀಮಂತ ರೈತರು, ಪಾರುಪತ್ಯಗಾರರು, ಭೂ ಹಿಡಿದಾರರಿಗೆ ಆಶ್ವಾಸನೆಗಳನ್ನು ನೀಡಲಾಗುತ್ತೆ. ಬೆಳ್ಳಾರಿಯಲ್ಲಿದ್ದ ಸರ್ಕಾರಿ ಕಚೇರಿಯನ್ನು ವಶಪಡಿಸಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನು ಬಂಧಿಸಿದ್ದು ಬಂಡಾಯದ ಪ್ರಥಮ ಹೆಜ್ಜೆಯಾಗಿ ಪುಟ್ಟಬಸಪ್ಪ ಮಾಡ್ತಾನೆ. ಸುಳ್ಯ ಹಾಗೂ ಆಸುಪಾಸಿನಲ್ಲಿ ಸಾಮಾನ್ಯ ಜನರಿಗೆ ಕಿರುಕುಳ ನೀಡುತ್ತಿದ್ದ ಅಮಲ್ದಾರನೋರ್ವನ ಹತ್ಯೆ ಪುಟ್ಟಬಸಪ್ಪನ ಜನಪ್ರಿಯತೆಯನ್ನು ಹೆಚ್ಚಿಸುತ್ತೆ.
ಇದರಿಂದ ಬಂಡಾಯ ವ್ಯಾಪಕ ಪ್ರಚಾರ ಹಾಗೂ ಬೆಂಬಲವನ್ನು ಪಡೆದುಕೊಳ್ಳುತ್ತೆ. ಹೋರಾಟಗಾರರು ಪುತ್ತೂರಿನಲ್ಲಿ ಬ್ರಿಟಿಷ್ ಸೈನ್ಯವನ್ನು ಎದುರಿಸ್ತಾರೆ. ಇದರ ಉದ್ದೇಶ ಮಂಗಳೂರನ್ನು ವಶಪಡಿಸಿಕೊಳ್ಳುವುದಾಗಿರುವುದರಿಂದ ಬ್ರಿಟಿಷರು ಮಂಗಳೂರನ್ನು ರಕ್ಷಿಸುವ ಪ್ರಯತ್ನದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಪುತ್ತೂರಿನಿಂದ ಮಂಗಳೂರಿನ ಕಡೆಗೆ ತೆರಳಿದ ಅವರ ಪಾಣಿ ಮಂಗಳೂರು ಮತ್ತು ಬಂಟ್ವಾಳದಲ್ಲಿ ಕಾರ್ಯಾಚರಣೆಗಳನ್ನು ನಡೆಸ್ತಾರೆ. ಬಂಟ್ವಾಳದ ಜೈಲು ಮತ್ತು ಖಜಾನೆ ಲೂಟಿಗೈತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು. ಇದನ್ನು ಹತ್ತಿಕ್ಕಲು ಬ್ರಿಟಿಷರು ಕಣ್ಣಾನೂರು, ತಲೀಚೇರಿ ಮತ್ತು ಬಾಂಬೆಯ ಸೈನ್ಯವನ್ನು ಅಪೇಕ್ಷಿಸ್ತಾರೆ. ಇದನ್ನು ಅರಿತ ಪುಟ್ಟಬಸಪ್ಪ ಮತ್ತು ಅವರ ಸಂಗಡಿಗರು ಸುಳ್ಳೆಗೆ ಪಲಾಯನವನ್ನು ಮಾಡ್ತಾರೆ. ಬ್ರಿಟಿಷ್ ಸೈನ್ಯ ಕೊಡಗಿನಲ್ಲಿ ಸ್ಥಳೀಯರ ಸಹಕಾರದಿಂದ ಆತನನ್ನು ಮತ್ತು ಆತನ ಸಹಚರನ್ನು ಸೆರೆ ಹಿಡಿತಾರೆ. ಸೆರೆ ಸಿಕ್ಕಿದ ಪುಟ್ಟಬಸಪ್ಪ, ಲಕ್ಷ್ಮಪ್ಪ, ಬಂಗರಸ, ಕೇದಂಬಾಡಿ, ರಾಮಯ್ಯ ಗೌಡರು ಮತ್ತು ಗುಡ್ಡೇಮಣಿ ಅಪ್ಪಯ್ಯ ಇವರುಗಳು ಗಲ್ಲಿಗೇರಿಸಲಾಯಿತು. ದಂಗೆ ವಿಫಲ ಆದರೂ ಸಮಕಾಲೀನವಾಗಿ ಪ್ರಾಮುಖ್ಯತೆ ಹೊಂದಿತ್ತು ಮತ್ತು ಅದು ಬ್ರಿಟಿಷ್ ವಿರೋಧಿಯಾಗಿತ್ತು ಎಂದು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಅದಾದ ನಂತರ ಸುರಪುರ ಮತ್ತು ಕೊಪ್ಪಳ ಬಂಡಾಯ. ಸುರಪುರು ಈಗಿನ ಯಾದಗಿರಿ ಜಿಲ್ಲೆಯ ಕೇಂದ್ರದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಊರು. ಮೊಘಲರ ಚಕ್ರವರ್ತಿ ಔರಂಗಜೇಬನ ಕಾಲದಲ್ಲಿ ಇದರ ಪ್ರಾಮುಖ್ಯತೆಯನ್ನು ಪಡೆದಿತ್ತು. ನಿಜಾಮ್ ಹಾಗೂ ಮರಾಠರ ಪೇಶ್ವೆಗಳ ಕಾಲದಲ್ಲಿ ಇದು ಒಂದು ಸಾಮಂತ ರಾಜ್ಯವಾಗಿ ಏನಪ್ಪ ಅಂದರೆ ಆಳ್ವಿಕೆಯನ್ನು ಮಾಡ್ತಾಯಿತ್ತು. ಕಾಲಾನಂತರ ಭೌಗೋಳಿಕ ಪ್ರದೇಶದ ಮೇಲಿನ ಹತೋಟಿಗೆ ಕುಸಿದು ಕೇವಲ ಸೀಮಿತ ಭೌಗೋಳಿಕ ಪ್ರದೇಶದ ಮೇಲೆ ತನ್ನ ರಾಜಕೀಯ ಸ್ವಾಮ್ಯತೆಯನ್ನು ಇದು ಪಡೆದುಕೊಂಡಿತು. ವೆಂಕಟಪ್ಪ ನಾಯಕನ ಆ ಕಾಲದಲ್ಲಿ ಸುರಪುರ ಬ್ರಿಟಿಷ್ ವಿರೋಧಿ ಬಂಡಾಯದ ಕಿಚ್ಚು ಹೊತ್ತುಕೊಂಡಿತ್ತು. ವೆಂಕಟಪ್ಪ ನಾಯಕ ತನ್ನ ತಂದೆ ಕೃಷ್ಣಪ್ಪ ನಾಯಕನ ಮರಣಾನಂತರ ಈತ ಪಟ್ಟಕ್ಕೆ ಬರ್ತಾನೆ. 1834 ಜನಿಸಿದ ಇವನು ತನ್ನ ಅಪ್ರಾಪ್ತ ವಯಸ್ಸಿಗೆ ಪಟ್ಟಕ್ಕೆ ಬರ್ತಾನೆ. ಆದರೆ ಕೃಷ್ಣಪ್ಪ ನಾಯಕನ ಸೋದರನಾಗಿದ್ದ ಪೆದ್ದನಾಯಕ ಎಂಬುವನು ತಗಾದಿತ ಮಾಡಲಾಗಿ ಸುರಪುರದ ಆಂತರಿಕ ರಾಜಕೀಯ ಚಟುವಟಿಕೆಗಳು ಕ್ಷೋಭೆಗೊಳ್ತವೆ. ಬ್ರಿಟಿಷರು ಇದರ ಸಂಬಂಧ ಆಸಕ್ತಿಯನ್ನು ವಹಿಸ್ತಾರೆ ಅನ್ನೋದನ್ನು ಕಾಣ್ತಾ ಇದ್ವಿ. ಟೇಲರ್ ಸುಧಾರಣವಾದಿ ನೇಮ್ ಮೆಡೋಸ್ ಈ ಬ್ರಿಟಿಷರು 1842ರಲ್ಲಿ ಬ್ರಿಟಿಷರು ಮೆಡೋಸ್ ಟೇಲರ್ ಎಂಬುವನ ಪೊಲಿಟಿಕಲ್ ಏಜೆಂಟ್ನಾಗಿ ನೇಮಿಸಿ ಸಂಸ್ಥಾನದಲ್ಲಿ ತಮ್ಮ ಪರೋಕ್ಷ ಹತೋಟಿಯನ್ನು ಸಾಧಿಸ್ತಾರೆ. ಈ ಟೇಲರ್ ಸುಧಾರಣವಾದಿಯಾಗಿರ್ತಾನೆ. ಸುರಪುರದ ಸಂಸ್ಥಾನ ಅಭಿವೃದ್ಧಿಪಡಿಸ್ತಾನೆ. ಪೆದ್ದ ನಾಯಕನ ಸಂಸ್ಥಾನ ದಿವಾಣನಾಗಿ ನೇಮಿಸ್ತಾನೆ. ಸಂಸ್ಥಾನದಾದ್ಯಂತ ಭೂ ಸಮೀಕ್ಷೆಯನ್ನು ಮಾಡಿಸ್ತಾನೆ. ಸಂಸ್ಥಾನದ ಆದಾಯ ಹೆಚ್ಚಿಸಲು ಈತನು ಅನುಸರಿಸಿದ ನೀತಿಗಳೇ ಕಾರಣಗಳಾಗಿವೆ. ವೆಂಕಟಪ್ಪ ನಾಯಕನಿಗೆ ಸೂಕ್ತವಾದ ಶಿಕ್ಷಣ ಕೊಡಿಸುವ ವ್ಯವಸ್ಥೆಯನ್ನು ಆತ ಕಲ್ಪಿಸಿಕೊಡ್ತಾನೆ. 1853ರಲ್ಲಿ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬರ್ತಾನೆ. ಸುರಪುರದ ದಂಗೆ. ಬ್ರಿಟಿಷ್ ಸರ್ಕಾರ ಸುರಪುರದ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಅವಲೋಕಿಸ್ತಾ ಇತ್ತು. 1850ರಲ್ಲಿ ಪ್ರಾರಂಭದ ಹೋರಾಟದಲ್ಲಿನ ನಾನಾ ಸಾಹೇಬನ ಜನಪ್ರತಿನಿಧಿಗಳು ಸುರಪುರದಲ್ಲಿದ್ದಾರೆ ಎಂಬ ಪುಕಾರ ಕಂಡು ಬಂದಿತ್ತು. ಇದರಿಂದ ಬ್ರಿಟಿಷರು ಸಂಶಯದಿಂದ ಕಾಣುವಂತಾಗಿತ್ತು. ರಾಜನ ಅವಧಿಯಲ್ಲಿನ ಆಡಳಿತದ ಬಗ್ಗೆ ವರದಿ ನೀಡಲು ಬ್ರಿಟಿಷ್ ಸರ್ಕಾರ ಕ್ಯಾಂಪ್ಬೆಲ್ ಎಂಬ ಅಧಿಕಾರಿಯನ್ನು ನೇಮಿಸ್ತಾರೆ. ಇವನು ರಾಜನ ಆಡಳಿತ ದುರ್ವ್ಯವಹಾರಗಳಲ್ಲಿ ನಿರತನಾಗಿದ್ದಾನೆ ಎಂಬ ವಿಷಯವನ್ನು ವರದಿಯಲ್ಲಿ ಕಾಣಿಸಿ ಹೈದರಾಬಾದನ ರೆಸಿಡೆಂಟಿಗೆ ವರದಿಯನ್ನು ಸಲ್ಲಿಸ್ತಾನೆ. ವೆಂಕಟಪ್ಪ ನಾಯಕನನ್ನು ಸಾಮಾನ್ಯವಾಗಿ ಕರ್ನಾಟಕ ಚರಿತ್ರೆ 1850ರ ಕ್ರಾಂತಿಯ ನಾಯಕರೆಂದು ಇತಿಹಾಸಕಾರರು ಬಣ್ಣಿಸ್ತಾರೆ. 1858ರಲ್ಲಿ ಬ್ರಿಟಿಷ್ ಸೈನ್ಯ ಸುರಪುರವನ್ನು ಆಕ್ರಮಿಸಿಕೊಳ್ಳುತ್ತೆ. ಯುದ್ಧ ಮುಂದುವರಿತೈತಿ. ಬ್ರಿಟಿಷರು ಸುರಪುರ ಕೋಟೆಯನ್ನು ವಶಪಡಿಸ್ಕೊಳ್ತಾರೆ. ವೆಂಕಟಪ್ಪನ ಅಂತ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ಗೊಂದಲಗಳನ್ನು ನಾವು ಇತಿಹಾಸ ಪಡೆಯಲು ಕಾಣ್ತಾ ಇದ್ವಿ. ಇನ್ನು ಕೊಪ್ಪಳದ ವೀರಪ್ಪ. ಬ್ರಿಟಿಷ್ ಕೊಪ್ಪಳದ ದಂಗೆಯ ನಾಯಕತ್ವ ವಹಿಸಿದಂಥ ವೀರಪ್ಪ ಬ್ರಿಟಿಷ್ ವಿರೋಧಿ ಚಳವಳಿ, ಸಶಸ್ತ್ರ ಬಂಡಾಯ, ದಂಗೆಗಳಲ್ಲಿ ಕೊಪ್ಪಳದಲ್ಲಿನ ದಂಗೆಯೂ ಸಹ ಪ್ರಮುಖವಾಗಿದೆ. ಕೊಪ್ಪಳ ಮತ್ತು ಸನಿಹದ ಭೌಗೋಳಿಕ ಪ್ರದೇಶಗಳು ಹೈದರಾಬಾದ್ ನಿಜಾಮನ ಆಡಳಿತ ನಿಯಂತ್ರಣಕ್ಕೆ ಒಳಪಟ್ಟಿದ್ದರೂ ದೌರ್ಜನ್ಯ ಕಂಡುಬಂದಿತ್ತು. ಹೀಗಾಗಿ ಕೊಪ್ಪಳದ ಕೆಲವು ಜಮೀನ್ದಾರರು ಅನಿವಾರ್ಯವಾಗಿ ಬಂಡೇಳ್ತಾರೆ. ಹೀಗೆ ತಿರುಗಿ ಬಿದ್ದವರಲ್ಲಿ ವೀರಪ್ಪನು ಬಹಳ ಪ್ರಮುಖ. ವೀರಪ್ಪ ಜಮೀನ್ದಾರನಾಗಿದ್ದು ಬಂಡೆದ್ದು ಕೊಪ್ಪಳ ಮತ್ತು ಸನಿಹದ ಕೋಟೆಗಳನ್ನು ತನ್ನ ಸುಪರ್ದಿಗೆ ತೆಗೆದುಕೊಳ್ತಾನೆ. ವೀರಪ್ಪನ ಈ ಉದ್ದೇಶ ಮರ್ಮ ಅರಿತ ಅನೇಕ ರೈತರು ಮತ್ತು ಜಮೀನ್ದಾರು ಆತನಿಗೆ ಕೈ ಜೋಡಿಸ್ತಾರೆ. ನಿಜಾಮರೊಂದಿಗೆ ಸಂಪರ್ಕವನ್ನು ಸಾಧಿಸಿದ ಬ್ರಿಟಿಷರು ವೀರಪ್ಪನ ನೇತೃತ್ವದಲ್ಲಿ ಬಂಡಾಯವನ್ನು ಸೆದೆಬಿಡಲು ಸೈನ್ಯವನ್ನು ನಿಯೋಜಿಸುತ್ತಾರೆ. ಕಡಿಮೆ ಸೈನಿಕರ ಬೆಂಬಲ ಹೊಂದಿದ್ದ ವೀರಪ್ಪ ಸತತವಾಗಿ ಹೋರಾಟ ನಡೆಸಿ ಮರಣ ಹೊಂದುತ್ತಾನೆ. ತರುವಾಯ ಬ್ರಿಟಿಷರು ಕೊಪ್ಪಳದ ಕೋಟೆಯನ್ನು ವಶಪಡಿಸಿಕೊಳ್ತಾರೆ. ಈ ದಂಗೆಯ ಪ್ರಭಾವ ಅಲ್ಪಾವಧಿಯಾಗಿದ್ದರೂ ಅದಕ್ಕೆ ನಾಯಕತ್ವವನ್ನು ನೀಡಿದ ವೀರಪ್ಪ ಒಬ್ಬ ಸಮರ್ಥ ಸಶಸ್ತ್ರ ಹೋರಾಟಗಾರನೇ ಆಗಿದ್ದಾನೆ ಅನ್ನೋದು ಬಹಳ ಮುಖ್ಯ. ಈ ಅಧ್ಯಾಯದಲ್ಲಿ ನಾವು ಕೊನೆಯದಾಗಿ ಬರ್ತಕ್ಕಂಥ ಹಲಕಲಿಯ ಬೇಡರ ದಂಗೆಯನ್ನು ನಾವು ಇಲ್ಲಿ ಗಮನಿಸಬೇಕು. ಸ್ವತಂತ್ರ ಹೋರಾಟದಲ್ಲಿ ಏನಪ್ಪ ಅಂದ್ರೆ ಸ್ವತಂತ್ರ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಹಲಗಲಿ ಎಂಬುದು ಒಂದು ಪುಟ್ಟ ಗ್ರಾಮ. ಹಿಂದೆ ಇದು ಮುಧೋಳ ಸಂಸ್ಥಾನದ ಆಳ್ವಿಕೆಗೆ ಒಳಪಟ್ಟಂಥದ್ದು. 1857ರ ಬಂಡಾಯದ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ಆಳ್ವಿಕೆ ಪ್ರದೇಶಗಳಲ್ಲಿ ಶಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನೊಂದನ್ನು ಜಾರಿಗೆ ತರ್ತಾರೆ. ಆದರೆ ಇದನ್ನು ನಮ್ಮ ಈ ಹಲಗಲಿಯ ಬೇಡರು ಅವರಿಗೂ ಅನ್ವಯಿಸ್ತದೆ. ಅದಕ್ಕೆ ಹಲಗಲಿಯ ಬೇಡರು ತಲೆತರಾಂತಗಳ ಭೇಟಿಯಾಡುವ ಉದ್ದೇಶಕ್ಕಾಗಿ ಮುಕ್ತವಾಗಿ ಬಳಸುತ್ತಿದ್ದ ಬಂದೂಕುಗಳನ್ನು ಬ್ರಿಟಿಷರಿಗೆ ಒಪ್ಪಿಸಲು ಸಿದ್ಧರಿರಲಿಲ್ಲ. ಬೇಡರು ತಮ್ಮ ಪರಂಪರಾಗತವಾಗಿ ಹಕ್ಕನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಬ್ರಿಟಿಷರ ವಿರುದ್ಧ ಏನಪ್ಪ ಅಂದ್ರೆ ಸಿಡಿದೇಳುತ್ತಾರೆ ಅನ್ನೋದನ್ನು ಕಾಣ್ತಾ ಇದ್ವಿ. ಹೋರಾಟದಲ್ಲಿ ಹಲಗಲಿಯ ಸುತ್ತಮುತ್ತಲಿನ ಪ್ರದೇಶಗಳಾಗಿರ್ತಕ್ಕಂಥ ಮಂಟೂರು, ಬೋದಾನಿ, ಆಲಗುಂಡಿಯ ಬೇಡರು ಹಲಗಲಿಯ ಬೇಡರೊಂದಿಗೆ ಸೇರಿಕೊಳ್ತಾರೆ. ಇವರ ಬಂಡಾಯವನ್ನು ಹತ್ತಿಕ್ಕಲು ನವೆಂಬರ್ನಲ್ಲಿ ಇಂಗ್ಲಿಷ್ ಸೇನೆ ಹಲಗಲಿ ಗ್ರಾಮವನ್ನು ತಲುಪುತ್ತೆ.
ಬಂಡಾಯವಾದ ಬೇಡರನ್ನು ನಿಷ್ಕರುಣವಾಗಿ ಅತ್ಯಂತ ದಮನಕಾರಿ ಇಂಗ್ಲೀಷರು ಏನಪ್ಪ ಅಂದ್ರೆ ಹತ್ತಿಕ್ತಾರೆ ಅನ್ನೋದನ್ನು ಕಾಣ್ತಾ ಇದ್ವಿ. ಬಂಡಾಯಗಾರನ ಗಲ್ಲಿಗೇರಿಸೋದ್ರ ಮೂಲಕ ಈ ಬಂಡಾಯ ಕೊನೆಗೊಳ್ಳುತ್ತೆ ಅನ್ನೋದನ್ನು ಕಾಣ್ತಾ ಇದ್ವಿ. ಹೀಗೆ ಕರ್ನಾಟಕದಲ್ಲಿ ಏನಪ್ಪ ಅಂತಂದ್ರೆ ಬ್ರಿಟಿಷ್ ವಿರೋಧಿ ಅಲೆಗಳು ಏನಪ್ಪ ಅದು ಯಾವ ರೀತಿ ಇದ್ದು ಅನ್ನೋದನ್ನು ಈ ಅಧ್ಯಾಯದಲ್ಲಿ ನಾನು ಇಲ್ಲಿವರೆಗೆ ನಾವು ಚರ್ಚಿಸಿದ್ವಿ. ಅದಕ್ಕೆ ಇಲ್ಲಿವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.